ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು SSLCಯ ಪಠ್ಯಕ್ರಮದಲ್ಲಿ ಕಲಿತಿರ್ತಕ್ಕಂಥ ಅಧ್ಯಾಯ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿ, ನಂತರದ ಅಧ್ಯಾಯ ಸಮಾಂತರ ಶ್ರೇಣಿ. ಈ ಸಮಾಂತರ ಶ್ರೇಣಿಯ ಅಧ್ಯಾಯದ ಮೇಲೆ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ 5 ರಿಂದ 6 ಅಂಕಗಳನ್ನ ಕೇಳುವ ಸಾಧ್ಯತೆ ಇದೆ. ಸೊ ಹಾಗಾಗಿ ಇಲ್ಲಿ ನಮಗೆ ಈ ಸಮಾಂತರ ಶ್ರೇಣಿ ಅಂದ್ರೆ ಏನು, ಸಮಾಂತರ ಶ್ರೇಣಿಯಲ್ಲಿ ಬರ್ತಕ್ಕಂಥ ಪರಿಕಲ್ಪನೆಗಳು ಏನು, ಸೊ ನೆಕ್ಸ್ಟ್ ಸಮಾಂತರ ಶ್ರೇಣಿಯಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್ಸ್ ಗಳನ್ನ ಯಾವ ರೀತಿ ನಾವು ಸಾಲ್ವ್ ಮಾಡಬೇಕು ಅಂತಕ್ಕಂಥದ್ದನ್ನ ನಾವು ಇವತ್ತಿನ ತರಗತಿಯಲ್ಲಿ ನಾವು ಏನ್ ಮಾಡ್ತೇವೆ, ಕಲಿತೇವೆ. ಸೊ ಮೊದಲನೇದಾಗಿ ಸಮಾಂತರ ಶ್ರೇಣಿಯಲ್ಲಿ ಬರ್ತಕ್ಕಂಥ ಮೊದಲನೇ ಕಾನ್ಸೆಪ್ಟ್, ಮೊದಲನೇ ಪರಿಕಲ್ಪನೆ ಶ್ರೇಣಿ ಅಂತ ನೋಡ್ತೇವೆ. ಈ ಶ್ರೇಣಿ ಅಂತಂದ್ರೆ ಏನು, ನಾವು ಯಾವುದಕ್ಕೆ ನಾವು ಶ್ರೇಣಿ ಅಂತ ಕರಿತೇವೆ. ಸೊ ಇಲ್ಲಿ ನಾವು ನೋಡೋದಾದ್ರೆ ನಿಯಮಕ್ಕನುಸಾರವಾಗಿ ವ್ಯವಸ್ಥಿತಗೊಳಿಸಿರುವ ಸಂಖ್ಯಾಪಟ್ಟಿಯನ್ನ ಶ್ರೇಣಿ ಅಂತ ಕರಿತೇವೆ. ಇಲ್ಲಿ ನಾವು ಸಮಾಂತರ ಶ್ರೇಣಿಯನ್ನ ಅಧ್ಯಯನ ಮಾಡೋಕ್ಕಿಂತ ಮುಂಚೆ ನಾವು ಶ್ರೇಣಿ ಅಂತಕ್ಕಂಥ ಪರಿಕಲ್ಪನೆಯನ್ನು ಕಲಿತೇವೆ. ಹಾಗಾದ್ರೆ ಶ್ರೇಣಿ ಅಂತಂದ್ರೆ ಏನು ಅಂತ ಕೇಳಿದಾಗ, ನಿಯಮಕ್ಕನುಸಾರವಾಗಿ ವ್ಯವಸ್ಥಿತಗೊಳಿಸಿರುವ ಸಂಖ್ಯಾಪಟ್ಟಿಯನ್ನ ನಾವು ಏನಂತ ಕರಿತೇವೆ ಅಂತ ಕೇಳಿದ್ರೆ ಶ್ರೇಣಿ ಅಂತ ಕರಿತೇವೆ. ಸೊ ಹಾಗಾದ್ರೆ ಇಲ್ಲಿ ಯಾವ ನಿಯಮ ಇದೆ ಸರ್, ಯಾವ ನಿಯಮಕ್ಕನುಸಾರವಾಗಿ ಸಂಖ್ಯಾಪಟ್ಟಿಯನ್ನ ನಾವು ಜೋಡಿಸಿರ್ತೇವೆ ಅಂತ ಕೇಳಿದಾಗ, ಯಾವುದೋ ಒಂದು ನಿಯಮದಲ್ಲಿ ಆ ಸಂಖ್ಯಾಪಟ್ಟಿಯನ್ನ ಏನ್ ಮಾಡಿರ್ತೇವೆ ಅಂತ ಜೋಡಿಸಿರ್ತೇವೆ. ಸೊ ಇಲ್ಲಿ ಉದಾಹರಣೆಯನ್ನ ಗಮನಿಸ್ರಿ. ಇಲ್ಲಿ 1, 4, 9, 16 ನೋಡಿದ್ದೇವೆ. ಸೊ ಉದಾಹರಣೆಯಲ್ಲಿ 1, 4, 9, 16 ಇದು ಒಂದು ನಿಯಮದಲ್ಲಿ ಏನ್ ಮಾಡಿದೇವಪ್ಪ ಅಂತಂದ್ರೆ ಈ ಸಂಖ್ಯಾಪಟ್ಟಿಯನ್ನ ಜೋಡಿಸಿದ್ದೇವೆ. ಯಾವ ನಿಯಮದಲ್ಲಿ ಈ ಸಂಖ್ಯಾಪಟ್ಟಿಗಳನ್ನ ಜೋಡಿಸಿದ್ದೇವೆ ಅಂತ ಕೇಳಿದಾಗ, ಸೊ ಇಲ್ಲಿ ಮೊದಲನೇ ಉದಾಹರಣೆಯಲ್ಲಿ 1, 4, 9, 16 ಇದೆ. ಈ 1, 4, 9, 16 ನಾವು ಗಮನಿಸಿದಾಗ ಇಲ್ಲಿ ಏನಿದೆವಪ್ಪ ಅಂತ ಕೇಳಿದಾಗ ಸ್ವಾಭಾವಿಕ ಸಂಖ್ಯೆಗಳ ವರ್ಗಗಳನ್ನ ನಾವು ಬರೆದಿದ್ದೇವೆ. ಸೊ ಯಾವ ನಿಯಮದಲ್ಲಿ ಬರೆದಿದ್ದೇವಪ್ಪ ಅಂತಂದ್ರೆ ಅದನ್ನ n² ನಿಯಮದಲ್ಲಿ ಬರೆದಿದ್ದೇವೆ. ಇಲ್ಲಿ n ಅಂತಂದ್ರೆ ಏನಪ್ಪಾ ಅಂತಂದ್ರೆ ಸ್ವಾಭಾವಿಕ ಸಂಖ್ಯೆಗಳಂತ ನೋಡ್ತೇವೆ. 1ರ ವರ್ಗ 1, 2ರ ವರ್ಗ 4, 3ರ ವರ್ಗ 9, 4ರ ವರ್ಗ 16. ಸೊ ಈ ನಿಯಮದಲ್ಲಿ ಏನ್ ಮಾಡಿದ್ದೇವೆ, ಮೊದಲನೇ ಉದಾಹರಣೆಯಲ್ಲಿ ಸಂಖ್ಯಾಪಟ್ಟಿಗಳನ್ನ ಏನ್ ಮಾಡಿದ್ದೇವೆ, ಬರೆದಿದ್ದೇವೆ. ಸೊ ಎರಡನೇ ಉದಾಹರಣೆಯನ್ನ ನೋಡ್ತೇವೆ. 0, 3, 8, 15, 0, 3, 8, 15. ಸೊ ಇಲ್ಲಿ ಸಂಖ್ಯಾಪಟ್ಟಿಯನ್ನ ಜೋಡಿಸಿದ್ದೇವೆ. ಇಲ್ಲಿ ಯಾವ ನಿಯಮದಲ್ಲಿ ಆ ಸಂಖ್ಯಾಪಟ್ಟಿಯನ್ನ ಬರೆದಿದ್ದೇವೆ ಅಂತ ಕೇಳಿದಾಗ, ಸೊ 0, 3, 8, 15 ನೋಡಿದಾಗ, ಸೊ ಇಲ್ಲಿ ಉದಾಹರಣೆ 2ರಲ್ಲಿ ಸ್ವಾಭಾವಿಕ ಸಂಖ್ಯೆಯ ವರ್ಗದಲ್ಲಿ 1ಅನ್ನ ಕಳೆಯಲಾಗಿದೆ. ಇಲ್ಲಿ n² -1 ನಿಯಮ ಇದೆ. ಸೊ ಇಲ್ಲಿ ಗಮನಿಸ್ರಿ, n² -1 ನಿಯಮದಲ್ಲಿ ಆ ಸಂಖ್ಯಾಪಟ್ಟಿಗಳನ್ನ ಬರೆದಿದ್ದೇವೆ. ಉದಾಹರಣೆ 2. ಸೊ n ಅಂತಂದ್ರೆ ಏನು, ಇಲ್ಲಿ ಸ್ವಾಭಾವಿಕ ಸಂಖ್ಯೆಗಳಂತ ನೋಡ್ತೇವೆ. ಸೊ ಇಲ್ಲಿ ಗಮನಿಸ್ರಿ, 1 n ಅಂತಂದ್ರೆ 1 ಮೊದಲನೇ ಸ್ವಾಭಾವಿಕ ಸಂಖ್ಯೆ 1, 1ರ ವರ್ಗ ನಾವು 1 ಮಾಡಿದಾಗ 1 ಬಂತು. ಆ 1ರಲ್ಲಿ 1 ಕಳೆದಾಗ ಎಷ್ಟು ಬಂದಿದೆ, 0 ಬಂದಿದೆ. ಸೊ ಅದೇ ರೀತಿ ಎರಡನೇ ಸ್ವಾಭಾವಿಕ ಸಂಖ್ಯೆಯನ್ನ ಬರೆದಾಗ 2 ಅಂತ ನೋಡಿವಿ. 2ರ ವರ್ಗ 4, 4ರಲ್ಲಿ 1ಅನ್ನ ಕಳೆದಾಗ ಎಷ್ಟು ಬಂತು, 3 ಬಂತು. ಅದೇ ರೀತಿ 3ರ ವರ್ಗ 9, 9ರಲ್ಲಿ 1ಅನ್ನ ಕಳೆದಾಗ 8, 4ರ ವರ್ಗ 16, 16ರಲ್ಲಿ 1ಅನ್ನ ಕಳೆದಾಗ 15. ಸೊ ಈ ನಿಯಮದಲ್ಲಿ ಏನು ಮಾಡಿದೇವಿ, ಸಂಖ್ಯಾಪಟ್ಟಿಯನ್ನ ಬರೆದಿದ್ದೇವೆ. ಸೊ ಉದಾಹರಣೆ 3 ನೋಡ್ತೇವೆ. 1, 3, 5, 7, 9. ಸೊ ಇಲ್ಲಿ ಯಾವ ರೀತಿ ಯಾವ ನಿಯಮದಲ್ಲಿ ಬರೆದಿದ್ದೇವೆ ಅಂತ ಕೇಳಿದಾಗ, ನಾವು ನೋಡಿದಾಗ ಈ ಸಂಖ್ಯೆಗಳನ್ನ ಬೆಸ ಸಂಖ್ಯೆಗಳನ್ನ ಬಗ್ಗೆ ಬರೆದಿದ್ದೇವೆ. ಹಾಗಾದ್ರೆ ಬೆಸ ಸಂಖ್ಯೆಗಳನ್ನ ಬರಿಬೇಕಾದ್ರೆ ಯಾವ ನಿಯಮ ಇದೆ ಅಂತ ಕೇಳಿದಾಗ, ಸೊ ಇಲ್ಲಿ n/n+1/2 ನಿಯಮದಲ್ಲಿ ಈ ಬೆಸ ಸಂಖ್ಯೆಗಳನ್ನ ಬರೆದಿದ್ದೇವೆ. n/n+1/2 ಆ ನಿಯಮದಲ್ಲಿ ಈ ಬೆಸ ಸಂಖ್ಯೆಗಳನ್ನ ಬರೆದಿದ್ದೇವೆ. ಇಲ್ಲಿ n ಅಂತಂದ್ರೆ ಏನು, ಸ್ವಾಭಾವಿಕ ಸಂಖ್ಯೆಗಳನ್ನ ನೋಡ್ತೇವೆ. ಸೊ ಇಲ್ಲಿ ನೋಡ್ರಿ, n+1/2 ಇದೆ. ಸೊ ಇಲ್ಲಿ ನಾವು ಏನಾದ್ರು 1 ಹಾಕಿದ್ರೆ 1 × +1/2 1 × 2/2 ಆಯ್ತು. 2 ಕ್ಯಾನ್ಸಲ್ ಆಗಿ ಮೊದಲನೇದು ಸಂಖ್ಯೆ ಏನು ಸಿಕ್ತು, ನಮಗೆ 1 ಸಿಕ್ತು. ಸೊ ಅದೇ ರೀತಿ ನಾವು ಎರಡನೇದನ್ನ ನೋಡಿದಾಗ
ಸ್ವಾಭಾವಿಕ ಸಂಖ್ಯೆ 2 ಹಾಕಿದಾಗ 2 ಇಂಟು 2 ಪ್ಲಸ್ 1 ಡಿವೈಡೆಡ್ ಬೈ 2 ಆಯ್ತು. 2 ಕ್ಯಾನ್ಸಲ್, 2 ಪ್ಲಸ್ 1 3 ಆಯ್ತು. ಎರಡನೇ ಸಂಖ್ಯೆ 3 ಆಯ್ತು. ಸೊ ಈ ರೀತಿ ನಾವ್ ಏನ್ ಮಾಡಿದೇವಿ, ಉದಾಹರಣೆ 3ರಲ್ಲಿನ ಸಂಖ್ಯಾ ಪಟ್ಟಿಗಳನ್ನ ಬರೆದಿದ್ದೇವೆ. ಯಾವ ನಿಯಮದಲ್ಲಿ ಬರೆದಿದ್ದೇವೆ? n ಇಂಟು ಬ್ರಾಕೆಟ್ n ಪ್ಲಸ್ 1 ಡಿವೈಡೆಡ್ ಬೈ 2 ಅಂತ ನೋಡಿದ್ದೇವೆ. ಸೊ ಒಟ್ಟಾರೆಯಾಗಿ ಶ್ರೇಣಿ ಅಂತಂದ್ರೆ ಏನು ಗೊತ್ತಾಯ್ತು? ನಿಯಮಕ್ಕನುಸಾರವಾಗಿ ವ್ಯವಸ್ಥಿತಗೊಳಿಸಿರುವ ಸಂಖ್ಯಾ ಪಟ್ಟಿಯನ್ನ ಏನಂತ ಕರಿತೇವೆ ಅಂತ ಕೇಳಿದಾಗ ಶ್ರೇಣಿ ಅಂತ ಕರಿತೇವೆ. ಸೊ ಶ್ರೇಣಿ ಆದ ನಂತರ ನಾವು ನೋಡ್ತೇವೆ ಇಲ್ಲಿ ಸಮಾಂತರ ಶ್ರೇಣಿ ಅಂತ ನೋಡ್ತೇವೆ. ಸೊ ಒಟ್ಟಾರೆಯಾಗಿ ನಮಗೆ ಮೊದಲಿನ ಸಿಲೆಬಸ್ ದಲ್ಲಿ 3 ರೀತಿಯ ಶ್ರೇಣಿಗಳಿದ್ದು, ಒಂದು ಗುಣೋತ್ತರ ಶ್ರೇಣಿ, ಸಮಾಂತರ ಶ್ರೇಣಿ, ಹರಾತ್ಮಕ ಶ್ರೇಣಿ ಅಂತೇಳಿ. ಆದ್ರೆ ನಮ್ಮ ಸಿಲೆಬಸ್ ಕಿಟ್ಟಿದ್ದು ಅವರು ಒಂದೇ ಒಂದು ಶ್ರೇಣಿ, ಅದು ಯಾವುದು? ಸಮಾಂತರ ಶ್ರೇಣಿ ಅಂತ ನೋಡ್ತೇವೆ. ಸೊ ಹಾಗಾದ್ರೆ ಸಮಾಂತರ ಶ್ರೇಣಿ ಅಂತಂದ್ರೆ ಇಲ್ಲಿ ಆ ಶ್ರೇಣಿಯ ಅಂತರ ಏನಾಗಿರಬೇಕು? ಸಮಾಂತರ ಆಗಿರಬೇಕು. ಆ ಸಮಾಂತರ ಆಗಿರ್ತಕ್ಕಂಥ ಶ್ರೇಣಿಗೆ ನಾವು ಸಮಾಂತರ ಶ್ರೇಣಿ ಅಂತ ನೋಡ್ತೇವೆ. ಸೊ ಇಲ್ಲಿ ನಮ್ಗೆ ಸಮಾಂತರ ಶ್ರೇಣಿ ಅಂತಂದ್ರೆ ಏನು? ವಾಕ್ಯವನ್ನ ನೋಡಿದಾಗ ಮೊದಲ ಪದವನ್ನ ಹೊರತುಪಡಿಸಿ ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನ ಕೂಡಿಸಿ ಪಡೆಯುವ ಸಂಖ್ಯಾ ಪಟ್ಟಿಯನ್ನ ಶ್ರೇಣಿ ಅಂತ ಕರಿತೇವೆ, ಸಮಾಂತರ ಶ್ರೇಣಿ ಅಂತ ಕರಿತೇವೆ. ಮೊದಲ ಪದವನ್ನು ಹೊರತುಪಡಿಸಿ ಅದರ ಮುಂದಿನ ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸಿ ಪಡೆಯುವ ಸಂಖ್ಯಾ ಪಟ್ಟಿಯನ್ನ ಸಮಾಂತರ ಶ್ರೇಣಿ ಅಂತ ಕರಿತೇವೆ. ಇಲ್ಲಿ ಉದಾಹರಣೆಯನ್ನು ನೋಡಿದಾಗ 2, 4, 6, 8 ಇದೆ. ಸೊ ಇದು ಏನಾಗಿದೆ? ಇಲ್ಲಿ ಒಂದು ಶ್ರೇಣಿ ಇದೆ. ಯಾವ ಶ್ರೇಣಿ ಅಂತ ಕೇಳಿದಾಗ ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಯಾಕೆ ನಾವು ಸಮಾಂತರ ಶ್ರೇಣಿ ಅಂತ ಕರಿತೀವಿ? ಆ ಪದಗಳ ಆ ಸಂಖ್ಯೆಗಳ ಅಂತರ ಏನಾಗಿದೆ? ಒಂದೇ ಆಗಿದೆ, ಸಮ ಇದೆ. ಸೊ 2 ನಾವು ಮುಂದಿನ ಸಂಖ್ಯೆಯನ್ನು ಬರಿಬೇಕಾದ್ರೆ 2 ಕೂಡಿಸಿದೇವಿ. ಸೊ 4 ಮುಂದಿನ ಸಂಖ್ಯೆಯನ್ನು ಬರಿಬೇಕಾದ್ರೆ ಆ 4ಕ್ಕೆ 2 ಕೂಡಿಸಿದೇವಿ. ಸೊ ಇಲ್ಲಿ 8 ಬರಿಬೇಕಾದ್ರೆ ಅದರ ಹಿಂದಿನ ಸಂಖ್ಯೆಗೆ 2 ಕೂಡಿಸಿದೇವಿ. ಈ ರೀತಿ ಏನ್ ಮಾಡಿದೇವಿ? ಆ ಸಂಖ್ಯೆಗಳನ್ನ ಕೂಡಿಸ್ಕೊತಾ ಹೋಗಿದ್ದೇವೆ. ಯಾವ ಸಂಖ್ಯೆಯನ್ನ ಕೂಡಿಸಿದೇವಿ? +2 +2 +2 ಕೂಡಿಸ್ಕೊತಾ ಹೋಗಿದ್ದೇವೆ. ಅದೇ ರೀತಿ ಎರಡನೇ ಉದಾಹರಣೆಯನ್ನ ನೋಡಿದಾಗ ಇಲ್ಲಿ 3 ಕೂಡಿಸಿದೇವಿ. ಸೊ ಇಲ್ಲಿ 3 ಕೂಡಿಸ್ಕೊತ ಹೋಗಿದ್ದೇವೆ. ಸೊ ಇಲ್ಲಿ ನಮಗೆ ಮುಂದಿನ ಸಂಖ್ಯೆಯನ್ನ ಪಡಿಬೇಕಾದ್ರೆ ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನ ಕೂಡಿಸ್ಕೊತಾ ಹೊಂಟಿದ್ದೇವೆ. ಆ ನಿರ್ದಿಷ್ಟ ಸಂಖ್ಯೆಯನ್ನ ಕೂಡಿಸ್ತೇವಲ್ಲ, ಆ ನಿರ್ದಿಷ್ಟ ಸಂಖ್ಯೆ ಏನಾಗಿದೆ? ಇಲ್ಲಿ ಸಮ ಆಗಿದೆ. ಸೊ ಹಾಗಾಗಿ ಸಮ ಆಗಿರೋದ್ರಿಂದ ಇದು ಎಂತ ಶ್ರೇಣಿ ಅಂತ ಕೇಳಿದಾಗ ನಾವು ಸಮಾಂತರ ಶ್ರೇಣಿ ಅಂತ ಕರಿತೇವೆ. ಹಾಗಾದ್ರೆ ಇಲ್ಲಿ ಸಮಾಂತರ ಶ್ರೇಣಿ ಅಂತಂದ್ರೆ ನಾವು ಒಂದು ವಾಕ್ಯದಲ್ಲಿ ಹೇಳಬಹುದು. ಏನಂತ ಹೇಳ್ತೀವಪ್ಪ ಅಂತಂದ್ರೆ, ಸಮಾಂತರ ಶ್ರೇಣಿ ಅಂದ್ರೆ ಒಂದು ನಿರ್ದಿಷ್ಟ ಸಂಖ್ಯೆಗೆ ನಾವು ಏನಂತ ಕರಿತೀವಪ್ಪ ಅಂತ ಸಮಾಂತರ ಶ್ರೇಣಿ ಅಂತಾನು ನಾವು ಕರೀಬಹುದು. ಯಾವುದೇ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸುವುದರಿಂದ ಪಡೆಯುವ ಸಂಖ್ಯಾ ಪಟ್ಟಿಯನ್ನ ಸಮಾಂತರ ಶ್ರೇಣಿ ಅಂತಾನು ನಾವು ಏನ್ ಮಾಡಬಹುದು? ಕರೀಬಹುದು. ಇಲ್ಲಿ ಸಮಾಂತರ ಶ್ರೇಣಿಯ ಪದಗಳನ್ನ ಗಮನಿಸಿದಾಗ ಮೊದಲನೇ ಪದವನ್ನ A1 ಅಂತ ಗುರುತಿಸ್ತೇವೆ, ಎರಡನೇ ಪದವನ್ನ A2 ಅಂತ ಗುರುತಿಸ್ತೇವೆ, ಮೂರನೇ ಪದವನ್ನ A3 ಅಂತ ಗುರುತಿಸ್ತೇವೆ, ನಾಲ್ಕನೇ ಪದವನ್ನ A4. ಸೊ ಇದೇ ರೀತಿ ನಾವು n ಪದಗಳವರೆಗಿನ ಸಂಖ್ಯೆಗಳನ್ನ AN ಅಂತೇಳಿ ನಾವು ಏನ್ ಮಾಡ್ತೇವೆ? ಗುರುತಿಸ್ತೇವೆ. ಸೊ ಸಮಾಂತರ ಶ್ರೇಣಿಯಲ್ಲಿ ಇರ್ತಕ್ಕಂಥ ಪದಗಳನ್ನ ಒಂದನೇ ಪದ A1, ಎರಡನೇ ಪದ A2, ಮೂರನೇ ಪದ A3 ಈ ರೀತಿಯ ಸಂಖ್ಯೆಗಳನ್ನ ನಾವು ಏನ್ ಮಾಡ್ತೀವಿ? ಸೂಚಿಸ್ತೇವೆ, ಪದಗಳನ್ನ ಸೂಚಿಸ್ತೇವೆ. ಇಲ್ಲಿ ನಾವು ಸಾಮಾನ್ಯ ವ್ಯತ್ಯಾಸ ಅಂತಕ್ಕಂಥದ್ದು ನೋಡ್ತೇವೆ. ಏನು ಸಾಮಾನ್ಯ ವ್ಯತ್ಯಾಸ ಅಂತಂದ್ರೆ ಆ ಸಮಾಂತರ ಶ್ರೇಣಿಗೆ ಕೂಡಿಸುವ ನಿರ್ದಿಷ್ಟ ಸಂಖ್ಯೆಯನ್ನ ನಾವು ಏನಂತ ಕರಿತೇವೆ? ಸಮಾಂತರ ಶ್ರೇಣಿ ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೇವೆ. ಯಾವ ಸಂಖ್ಯೆಯನ್ನ ನಾವು ಆ ಶ್ರೇಣಿಗೆ ಕೂಡಿಸ್ತೇವೋ ಆ ಸಂಖ್ಯೆಗೆ ನಾವು ಏನಂತ ಕರಿತೇವಪ್ಪ ಅಂತ ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೇವೆ. ಇಲ್ಲಿ ಉದಾಹರಣೆಯನ್ನ ಗಮನಿಸಿದಾಗ 2ಕ್ಕೆ 2 ಕೂಡಿಸಿದೇವಿ, 4ಕ್ಕೆ 2 ಕೂಡಿಸಿದೇವಿ, 6ಕ್ಕೆ 2 ಕೂಡಿಸಿದಾಗ ಹೋದಾಗ ನಮ್ಮ ಮುಂದಿನ ಸಂಖ್ಯೆಗಳನ್ನ ಸಿಕ್ಕಾವ. ಸೊ ಹಾಗಾಗಿ ಯಾವ ಒಂದು ನಿರ್ದಿಷ್ಟ ಸಂಖ್ಯೆಯನ್ನ ಕೂಡಿಸಿದೇವೆ ಅಂತ ಕೇಳಿದಾಗ +2 ಕೂಡಿಸಿದೇವಿ. ಸೊ ಈ 2ಕ್ಕೆ ನಾವು ಏನಂತ ಕರಿತೇವೆ? ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೇವೆ. ಎರಡನೇ ಉದಾಹರಣೆಯನ್ನ ಗಮನಿಸಿದಾಗ 1, 4, 7, 10 ಇದೆ. ಸೊ ಇಲ್ಲಿ ಏನ್ ಮಾಡಿದೇವಿ? 3 ಕೂಡಿಸ್ಕೊತ ಹೋಗಿದ್ದೇವೆ. ಆ 3ಕ್ಕೆ ನಾವು ಏನಂತ ಕರಿತೇವಪ್ಪ ಅಂತಂದ್ರೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೇವೆ. ಈ ಸಾಮಾನ್ಯ ವ್ಯತ್ಯಾಸವನ್ನ ನಾವು ಸ್ಮಾಲ್ d ಅಂತಕ್ಕಂತ ಅಕ್ಷರದಿಂದ ಸೂಚಿಸ್ತೇವೆ. ಈ ಸಾಮಾನ್ಯ ವ್ಯತ್ಯಾಸ ಏನಾಗಿರಬಹುದು? ಧನಾತ್ಮಕ ಸಂಖ್ಯೆ ಆಗಿರಬಹುದು, ಋಣಾತ್ಮಕ ಸಂಖ್ಯೆ ಆಗಿರಬಹುದು, ಕೆಲವೊಂದು ಸಾರಿ ಆ ಸಾಮಾನ್ಯ ವ್ಯತ್ಯಾಸ ಶೂನ್ಯನು ಆಗಿರಬಹುದು ಅಂತ ಹೇಳ್ತೇವೆ. ಸೊ ಮೊದಲನೇ ನೋಡ್ರಿ, ಇಲ್ಲಿ ನಮಗ ಇಲ್ಲಿ 12, 9, 6, 3 ಇದೆ. ಉದಾಹರಣೆ 3ರಲ್ಲಿ 12, 9, 6, 3. ಸೊ ಇಲ್ಲಿ ಏನ್ ಮಾಡಿದೇವೆ ಅಂತ ಕೇಳಿದಾಗ ನಾವು ನಿಮ್ಗೆ ಎಲ್ಲಾ ಗಮನಿಸಿದಾಗ ನೀವು ಆ ಸಂಖ್ಯಾ ಪಟ್ಟಿಯನ್ನ ನೋಡಿದ ತಕ್ಷಣ ಸರ್ ಇಲ್ಲಿ ಕೂಡಿಸ್ಕೊತ ಹೋಗಿಲ್ಲ, ಕಳಿಸ್ಕೊತ ಹೋಗಿದ್ದೇವೆ.
12ರಲ್ಲಿ 3 ಕಳೆದಿದ್ದೇವೆ ಸರ, 9ರಲ್ಲಿ ಮತ್ 3 ಕಳೆದಿದ್ದೇವೆ, 6ರಲ್ಲಿ 3 ಕಳೆದಿದ್ದೇವೆ. ಹೀಗಾಗಿ ಅದು ಏನ್ ಮಾಡಿದ್ದೇವೆ, ಇಲ್ಲಿ ಕೂಡಿಸಿಲ್ಲ, ಕಳೆದೀವಿ ಅಂತ ಹೇಳ್ತೇವೆ. ಆದ್ರೆ ನಾವು ಸಮಾಂತರ ಶ್ರೇಣಿಯಲ್ಲಿ ವಾಕ್ಯವನ್ನ ನೋಡಿದಾಗ ಸಮಾಂತರ ಶ್ರೇಣಿಯಲ್ಲಿ ನಾವು ಕೂಡಿಸು ಅಂತಕ್ಕಂಥ ಪದವನ್ನ ಬಳಸಿದ್ದೇವೆ. ಸೊ ಆದ್ರೆ ಇಲ್ಲಿ ಕಳೆದಿದ್ದೇವೆ ಅಂತ ತಂದಾಗ ಸೊ ಇಲ್ಲಿ ಕಳೆದಿಲ್ಲ, ಇಲ್ಲಿನೂ ಸಹಿತ ಕೂಡಿಸಿದ್ದೇವೆ. ಎಷ್ಟನ್ನ ಕೂಡಿಸೇವ ಅಂತ ಕೇಳಿದಾಗ ಈ 12ಕ್ಕೆ -3 ಕೂಡಿಸಿದ್ದೇವೆ. 12 - 3 ಏನಾಗ್ತದೆ ನಮ್ಗ? 12 + 3 ಕೂಡಿಸ್ತಾ ನಮಗ್ 9 ಸಿಗ್ತದ. ಈ 9ಕ್ಕೆ ಮತ್ತೆ ನಾನು ಎಷ್ಟನ್ನ ಕೂಡಿಸ್ತೀನಿ? -3 ಕೂಡಿಸ್ತೀನಿ. ಅವಾಗ ಎಷ್ಟು ಸಿಗ್ತದ? ಮುಂದಿನ ಸಂಖ್ಯೆ 6 ಸಿಗ್ತದ. ಈ 6ಕ್ಕೆ ಪ್ಲಸ್ -3 ಕೂಡಿಸ್ತೀನಿ. ಅವಾಗ ಏನು ಸಿಗ್ತದ ನಮ್ಗ? ಮುಂದಿನ ಸಂಖ್ಯೆ 3 ಸಿಗ್ತದ. ಸೊ ಇಲ್ಲಿನೂ ಕೂಡ ನಾನು ಏನು ಮಾಡಿದೀನಿ? ಕೂಡಿಸಿದೀನಿ. ಅದು ಎಷ್ಟು ಕೂಡಿಸಿದೀನಪ್ಪ ಅಂತಂದ್ರ -ದಾಗ ಕೂಡಿಸಿದೀನಿ. ಸೊ ಹಾಗಾಗಿ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಋಣಾತ್ಮಕನೂ ಆಗಿರಬಹುದು ಅಂತ ಹೇಳ್ತೇವೆ. ಸಾಮಾನ್ಯ ವ್ಯತ್ಯಾಸ ಧನಾತ್ಮಕನೂ ಆಗಿರಬಹುದು, ಋಣಾತ್ಮಕನೂ ಆಗಿರಬಹುದು, ಕೆಲವೊಂದು ಬಾರಿ ಅದು 0ನೂ ಆಗಿರಬಹುದು. ಸೊ ಇಲ್ಲಿ ನೋಡ್ತೇವೆ 2, 2, 2, ಇದು ಏನಂತ ಕೇಳಿದಾಗ ಸಮಾಂತರ ಶ್ರೇಣಿ ಅಂತಾನೆ ಹೇಳ್ತೇವೆ. ಯಾಕೆ ನಾವು ಸಮಾಂತರ ಶ್ರೇಣಿ ಅಂತ ಹೇಳ್ತೇವಪ್ಪ ಅಂತಂದ್ರ ಈ ಮುಂದಿನ ಸಂಖ್ಯೆಯನ್ನ ಪಡಿಬೇಕಾದ್ರೆ ಇಲ್ಲಿ ಏನನ್ನ ಕೂಡಿಸ್ಕೊತ ಹೋಗಿನಿ? +0 ಕೂಡಿಸ್ಕೊತ ಹೋಗಿದ್ದೀನಿ, +0 ಕೂಡಿಸ್ಕೊತ ಹೋಗಿದ್ದೀನಿ. ಸೊ ಹಾಗಾಗಿ ಇದು ಕೂಡ ಏನಂತ ಕರಿತೇವಪ್ಪ ಅಂತಂದ್ರೆ ನಾವು ಸಮಾಂತರ ಶ್ರೇಣಿ ಅಂತ ಕರಿತೇವೆ. ಸೊ ಸಾಮಾನ್ಯ ವ್ಯತ್ಯಾಸ 0 ಆಗಿರ್ಬೋದು, ಸಾಮಾನ್ಯ ವ್ಯತ್ಯಾಸ ಧನಾತ್ಮಕ ಆಗಿರ್ಬೋದು, ಸಾಮಾನ್ಯ ವ್ಯತ್ಯಾಸ ಋಣಾತ್ಮಕನೂ ಆಗಿರಬಹುದು. ಸೊ ಈ ರೀತಿ ನಾವು ಸಾಮಾನ್ಯ ವ್ಯತ್ಯಾಸವನ್ನ ನೋಡ್ತೇವೆ. ನೆಕ್ಸ್ಟ್ ಸಾಮಾನ್ಯ ವ್ಯತ್ಯಾಸವನ್ನು ನಾವು ಯಾವ ರೀತಿ ಕಂಡುಹಿಡ್ತೇವೆ ಅಂತ ಕೇಳಿದಾಗ ಸಾಮಾನ್ಯವಾಗಿ ನಾವು ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಬೇಕಾದ್ರೆ ಮುಂದಿನ ಪದದಲ್ಲಿ ಹಿಂದಿನ ಪದವನ್ನ ಏನ್ ಮಾಡ್ತೇವೆ? ಕಳಿತೇವೆ. ಸೊ ಮುಂದಿನ ಪದದಲ್ಲಿ ಹಿಂದಿನ ಪದವನ್ನ ಕಳೆದಾಗ ನಮ್ಗೆ ಏನು ಸಿಗ್ತದ? ಸಾಮಾನ್ಯ ವ್ಯತ್ಯಾಸ ಸಿಗ್ತದ. ಸೊ ಇಲ್ಲಿ ನೋಡ್ರಿ, ನಮಗೆ ಇಲ್ಲಿ ನಾವು ಸಾಮಾನ್ಯ ವ್ಯತ್ಯಾಸ 2 ಅಂತ ಹೇಳಿದ್ದೇವೆ. ಸೊ 2 ಯಾವಾಗ ಸಿಗ್ತದ ಅಂತ ಕೇಳಿದಾಗ ಮುಂದಿನ ಪದದಲ್ಲಿ ಹಿಂದಿನ ಪದವನ್ನ ಕಳಿತೇವೆ. ಇಲ್ಲಿ ನಮಗೆ ಮೊದಲನೇ ಪದ A1 ಎರಡನೇ ಪದ A2 ಅಂತ ಹೇಳಿದ್ದೇವೆ, ಮೂರನೇ ಪದ A3 ಅಂತ ಹೇಳಿದ್ದೇವೆ, ನಾಲ್ಕನೇ ಪದ A4 ಅಂತ ಹೇಳ್ತಿದ್ದೇವೆ. ಸೊ ಇಲ್ಲಿ ಸಾಮಾನ್ಯ ವ್ಯತ್ಯಾಸವನ್ನ ನಾವು ಕಂಡುಹಿಡಬೇಕಾದ್ರೆ ಮುಂದಿನ ಪದದಲ್ಲಿ ಹಿಂದಿನ ಪದವನ್ನು ಕಳೆದಾಗ ಅಂದ್ರೆ ಇಲ್ಲಿ ಮೊದಲನೇ ಉದಾಹರಣೆಯಲ್ಲಿ ನಾವು 4 - 2 ಮಾಡ್ತೀವಿ. ಇದು 4 ಅನ್ನೋದು ಏನು? A2, 2 ಅನ್ನೋದು ಏನು? 1ನೇ ಪದ. ಸೊ ಸಾಮಾನ್ಯ ವ್ಯತ್ಯಾಸವನ್ನ ಬರಿಬೇಕಾದ್ರೆ ಅವಾಗ A2 - A1 ಅಂತ ಬರಿತೇವೆ. A2 - A1 ಅಂತ ಬರೆದಾಗ 4 - 2 ಆಯ್ತು. 4 - 2 ಆದಾಗ ಎಷ್ಟಾಯ್ತು? ನಮಗೆ 2 ಆಯ್ತು. ಆ 2 ಅನ್ನೋದು ಏನಂತ ಕೇಳಿದಾಗ ಸಾಮಾನ್ಯ ವ್ಯತ್ಯಾಸ ಅಂತ ಹೇಳ್ತೇವೆ. ಸೊ ಅದೇ ರೀತಿ ನಾವು ನೋಡ್ತೇವೆ ಮುಂದಿನ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಬೇಕಾದ್ರೆ ಮತ್ತೆ ಮುಂದಿನ ಪದದಲ್ಲಿ D = ಏನಂತ ನೋಡ್ತೇವೆ? A3 - A2 ಅಂತ ನೋಡ್ತೇವೆ. A3 ಎಷ್ಟಿದೆ? 6 ಇದೆ. A2 ಎರಡನೇ ಪದ 4 ಇದೆ. 6 - 4 ಪಾತದ ನಾವು ಮತ್ತೆ ನೋಡ್ತೇವೆ 2. ಸೊ ಈಗ ಸಾಮಾನ್ಯ ವ್ಯತ್ಯಾಸ ಸ್ಥಿರವಾಗಿರುವ ಶ್ರೇಣಿಯನ್ನ ಸಮಾಂತರ ಶ್ರೇಣಿ ಅಂತಾನು ನಾವು ಕರಿತೇವೆ. ಸಾಮಾನ್ಯ ವ್ಯತ್ಯಾಸ ಸ್ಥಿರ ಆಗಿತ್ತು ಅಂತಂದ್ರೆ ಅದು ಸಮಾಂತರ ಶ್ರೇಣಿ. ಸಾಮಾನ್ಯ ವ್ಯತ್ಯಾಸ ಸ್ಥಿರ ಆಗಿರ್ಲಿಲ್ಲಪ್ಪ ಅಂತಂದ್ರೆ ಸಮಾಂತರ ಶ್ರೇಣಿ ಅಲ್ಲ. ಕೆಲವೊಂದು ಸಾರಿ ನಿಮಗೆ ಕೊಡ್ತಾರ ಇದು ಸಮಾಂತರ ಶ್ರೇಣಿ ಏನು ಅಂತೇಳಿ. ಸೊ ಇಲ್ಲಿ ಉದಾಹರಣೆಯನ್ನ ನೋಡ 3, 6, 5, 4. ಸೊ ಈ ರೀತಿ ನಿಮಗೆ ಸಮಾಂತರ ಶ್ರೇಣಿ ಹೌದೇನೋ ಕೇಳ್ತಾರ. ಇದು ಸಮಾಂತರ ಶ್ರೇಣಿ ಅಲ್ಲ ಅಂತ ನಾವು ನೋಡಿದ ತಕ್ಷಣನೇ ಹೇಳ್ಬಹುದು. ಯಾಕೆ ನಾವು ನೋಡಿದ ತಕ್ಷಣ ಹೇಳ್ಬೋದಪ್ಪ ಅಂತಂದ್ರೆ ಇದು ಸಮಾಂತರ ಶ್ರೇಣಿಯನ್ನ ಉಂಟು ಮಾಡುವುದಿಲ್ಲ ಅಂತ ಹೇಳ್ತೇವೆ. ಯಾಕೆ? 3 ನೋಡಿದಾಗ ಮುಂದಿನ ಸಂಖ್ಯೆ 6 ಬರ್ದೇವಿ, 3ಕ್ಕೆ 3 ಕೂಡಿಸಿದೇವಿ. ಸರಿ. ಸೊ ನೆಕ್ಸ್ಟ್ 6 ಮುಂದಿನ ಸಂಖ್ಯೆ 5 ಬರ್ದಿದ್ದೇವೆ, ಇಲ್ಲಿ 3 ಕೂಡಿಸಿಲ್ಲ. ಮತ್ತೆ ಏನ್ ಮಾಡಿದೇವಪ್ಪ ಅಂತಂದ್ರೆ -1 ಕೂಡಿಸಿದೇವಿ ಅಂತ ಹೇಳ್ತೇವೆ. ಸೊ ಮುಂದಿನ ಸಂಖ್ಯೆಯನ್ನ ಪಡಿಬೇಕಾದ್ರೆ -1 ಕೂಡಿಸಿದೇವಿ, ಇಲ್ಲಿ ಮುಂದಿನ ಸಂಖ್ಯೆಯನ್ನ ಪಡಿಬೇಕಾದ್ರೆ +3 ಕೂಡಿಸಿದೇವಿ. ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಏನಾಗಿಲ್ಲ? ಸ್ಥಿರ ಆಗಿಲ್ಲ. ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿಲ್ಲ. ಸೊ ಹಾಗಾಗಿ ಇದು ಸಮಾಂತರ ಶ್ರೇಣಿ ಅಲ್ಲ ಅಂತ ಹೇಳ್ತೇವೆ. ಸೊ ನಮಗೊಂದು ಸಮಾಂತರ ಶ್ರೇಣಿ ಆಗ್ಬೇಕು, ಒಂದು ಶ್ರೇಣಿ ಸಮಾಂತರ ಶ್ರೇಣಿ ಆಗ್ಬೇಕಾಗಿತ್ತು ಅಂತಂದ್ರೆ ಅದು ಸಾಮಾನ್ಯ ವ್ಯತ್ಯಾಸ ಏನಾಗಿರ್ಬೇಕು? ಒಂದೇ ಆಗಿರ್ಬೇಕು, ಸಮ ಆಗಿರ್ಬೇಕು. ಅವಾಗ ನಾವು ಅದು ಏನಂತ ಕರಿತೇವೆ? ಸಮಾಂತರ ಶ್ರೇಣಿ ಅಂತ ಕರಿತೇವೆ. ಇಲ್ಲಿ ಸಾಮಾನ್ಯ ವ್ಯತ್ಯಾಸವನ್ನ ನಾವು ಕಂಡುಹಿಡಬೇಕಾಗಿತ್ತಪ್ಪ ಅಂತಂದ್ರೆ ಮುಂದಿನ ಪದದಲ್ಲಿ ಅದರ ಹಿಂದಿನ ಪದವನ್ನ ಕಳೆದಾಗ ನಮ್ಗೆ ಏನ್ ಸಿಗ್ತದ? ಸಾಮಾನ್ಯ ವ್ಯತ್ಯಾಸ ಸಿಗ್ತದ. ಸೊ ಕೆಲವೊಂದು ಸಾರಿ ನಿಮ್ಗೆ ಏನ್ ಕೇಳ್ತಾರಪ್ಪ ಅಂತಂದ್ರೆ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯುವ ಸೂತ್ರವನ್ನ ಕೇಳ್ತಾರ. ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯುವ ಸೂತ್ರ ನಾವು A2 - A1 ಬರ್ದ್ರೆ ಅದು ಸೂತ್ರ ಆಗುದಿಲ್ಲ, ಸಾಮಾನ್ಯ ಸೂತ್ರ ಆಗುದಿಲ್ಲ. A2 - A1 ಬರ್ದ್ರೆ ಸಾಮಾನ್ಯ ಸೂತ್ರ ಆಗೋದಿಲ್ಲ. ಹಾಗಾದ್ರೆ ಸಾಮಾನ್ಯ ಸೂತ್ರ ಯಾವ್ದಂತ ಕೇಳಿದಾಗ ನಮ್ಗೆ D = AK + 1 - AK ಅಂತಾನು ನೋಡ್ತೇವೆ. D = AK +
1 ಮೈನಸ್ ಏಕೆ ಅಂತ ನೋಡ್ತೇವೆ. ಇಲ್ಲಿ ಕೆ ಈಕ್ವಲ್ ಟು 1 2 3 ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳು. ಸೊ ಇಲ್ಲಿ ನಾನು ಕೆ ದ ಬೆಲೆ 1 ಹಾಕಿದಾಗ 1 ಪ್ಲಸ್ 1 2 ಆಯ್ತು ಅಂದ್ರೆ a2 ಆಯ್ತು. ಇದು ಮೈನಸ್ ಇಲ್ಲಿ ಕೆ ದ ಬೆಲೆ 1 ಹಾಕಿದಾಗ a1 ಆಯ್ತು ಅಂದ್ರೆ a2 ಮೈನಸ್ a1 ಆಯ್ತು. ಅಂದ್ರೆ ಮುಂದಿನ ಪದದಲ್ಲಿ ಎರಡನೇ ಪದದಲ್ಲಿ ಅದರ ಹಿಂದಿನ ಪದ ಒಂದನೇ ಪದವನ್ನ ಕಳೆದೇವಿ, ಅವಾಗ ಅದು ಏನ್ ಸಿಗ್ತದ, ನಮಗೆ ಸಾಮಾನ್ಯ ವ್ಯತ್ಯಾಸ ಸಿಗ್ತದ. ಅದೇ ರೀತಿಯಾಗಿ ನಾವು ಮತ್ತೊಂದು ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಬೇಕಾದ್ರೆ 2 ಹಾಕ್ರಿ, 2 ಪ್ಲಸ್ 1 3 ಆಯ್ತು, a3 ಆಯ್ತು ಅಂದ್ರೆ ಮೂರನೇ ಪದ ಮೈನಸ್ ಏಕೆ ಕೆ ಬೆಲೆ ಎಷ್ಟು ಹಾಕ್ರಿ 2 ಹಾಕ್ರಿ a2 ಆಯ್ತು ಅಂದ್ರೆ ಎರಡನೇ ಪದ, ಅಂದ್ರೆ ಮೂರನೇ ಪದದಲ್ಲಿ ಎರಡನೇ ಪದವನ್ನ ಕಳೆದಾಗ ನಮ್ಗೆ ಏನ್ ಸಿಗ್ತದ, ಸಾಮಾನ್ಯ ವ್ಯತ್ಯಾಸವನ್ನ ಸಿಗ್ತದ. ಸೊ ಈ ರೀತಿ ನಾವ್ ಏನ್ ಮಾಡ್ತೇವಪ್ಪ ಅಂತ ಸಾಮಾನ್ಯ ವ್ಯತ್ಯಾಸವನ್ನ ನೋಡ್ತೇವಿ. ಸೊ ಇಲ್ಲಿ ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಿದಿ ಅಂತ ಹೇಳಿ ನಿಮ್ಗೆ ಪ್ರಶ್ನೆಯನ್ನ ಕೇಳಿದಾಗ ಸೊ ನೀವು ಸಾಮಾನ್ಯವಾಗಿ ಏನ್ ಮಾಡಬೇಕು, ಮುಂದಿನ ಪದದಲ್ಲಿ ಅದರ ಹಿಂದಿನ ಪದವನ್ನ ಕಳೆದಾಗ ನಮಗೆ ಏನ್ ಸಿಗ್ತದ, ಸಾಮಾನ್ಯ ವ್ಯತ್ಯಾಸವನ್ನ ಸಿಗ್ತದ. ಉದಾಹರಣೆಯನ್ನ 2 4 6 ಡ್ಯಾಶ್ ಡ್ಯಾಶ್ ಸಾಮಾನ್ಯ ವ್ಯತ್ಯಾಸವನ್ನ ಬರೀರಿ ಅಂತ ಕೇಳಿದಾಗ ಸೊ ನಾವು ಸಾಮಾನ್ಯವಾಗಿ ಬರೀತೇವೆ ಏನು, a2 ಮೈನಸ್ a1 ಈಸ್ ಈಕ್ವಲ್ ಟು a2 ಅಂತಂದ್ರೆ ಎಷ್ಟಿದೆ 4 ಇದೆ, ಮೈನಸ್ a1 ಅಂತಂದ್ರೆ 2 ಇದೆ. ಸೊ 4 ಮೈನಸ್ 2 d ಈಸ್ ಈಕ್ವಲ್ ಟು ಎಷ್ಟು ಸಿಕ್ತು, ನಮಗೆ ಇಲ್ಲಿ 2 ಸಿಕ್ತು. ಇದು ಏನಂತ ಕರಿತೇವಪ್ಪ ಅಂತ ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೇವೆ. ಸೊ ನೆಕ್ಸ್ಟ್ ನೋಡ್ತೇವೆ ನಾವು ಸಮಾಂತರ ಶ್ರೇಣಿಯಲ್ಲಿ ಪರಿಮಿತ ಸಮಾಂತರ ಶ್ರೇಣಿ ಮತ್ತು ಅಪರಿಮಿತ ಸಮಾಂತರ ಶ್ರೇಣಿ ಅಂತ ನೋಡ್ತೀವಿ. ಹಾಗಾದ್ರೆ ಪರಿಮಿತ ಸಮಾಂತರ ಶ್ರೇಣಿ ಅಂತಂದ್ರೆ ಏನು? ಸೊ ನಿರ್ದಿಷ್ಟ ಸಂಖ್ಯೆಯ ಪದಗಳನ್ನು ಮಾತ್ರ ಹೊಂದಿರುವ ಶ್ರೇಣಿಗೆ ನಾವು ಏನಂತ ಕರಿತೇವೆ ಕೇಳಿದಾಗ ಪರಿಮಿತ ಸಮಾಂತರ ಶ್ರೇಣಿ ಅಂತ ಕರಿತೀವಿ. ನಿರ್ದಿಷ್ಟ ಸಂಖ್ಯೆಯ ಪದಗಳನ್ನ ಮಾತ್ರ ಹೊಂದಿರಬೇಕಿಲ್ಲಿ. ನಿರ್ದಿಷ್ಟ ಸಂಖ್ಯೆ ತಂದ್ರೆ ಎಣಿಸಲ ಹಾಗಾದ್ರೆ ಅಂತ ಕೇಳಿದಾಗ ಸೊ ನಮಗೆ ಎಣಿಸಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥ ಪದಗಳನ್ನು ಇದ್ದು ಅದು ಪರಿಮಿತ ಸಮಾಂತರ ಶ್ರೇಣಿ ಅಂತ ಹೇಳ್ತೇವೆ. ಇಲ್ಲಿ ನಾವು ಉದಾಹರಣೆಯನ್ನು ನೋಡಿದಾಗ 3 6 9 12 ಸ್ಟಾಪ್ ಆಗಿದೆ, ಅಲ್ಲೇ 4 ಪದಗಳದಾವ, 4 ಸಂಖ್ಯೆಗಳನ್ನ ಬರ್ದೇವಿ. ಸೊ ಹಾಗಾಗಿ ನಾವು 1 2 3 4 ಪದಗಳಂತ ಹೇಳ್ತೇವಿ, ಎಣಿಸ್ಲಿಕ್ಕೆ ಸಾಧ್ಯ ಅದ. ಸೊ ಹಾಗಾಗಿ ಇದು ಎಂತ ಶ್ರೇಣಿ ಅಂತ ಕೇಳಿದಾಗ ಪರಿಮಿತ ಸಮಾಂತರ ಶ್ರೇಣಿ ಅಂತ ಕರಿತೇವಿ. ಇನ್ನು ಅಪರಿಮಿತ ಸಮಾಂತರ ಶ್ರೇಣಿ ಅಂತಂದ್ರೆ ಅದ್ರ ವಿವರವಾಗಿ ಹೇಳೋದು ಏನಾದ್ರು ಅನಿರ್ದಿಷ್ಟ ಸಂಖ್ಯೆಯ ಪದಗಳನ್ನು ಹೊಂದಿರುವ ಶ್ರೇಣಿಗೆ ನಾವು ಅಪರಿಮಿತ ಸಮಾಂತರ ಶ್ರೇಣಿ ಅಂತ ಕರಿತೇವೆ. ಅನಿರ್ದಿಷ್ಟ ಪದಗಳನ್ನು ಹೊಂದಿರಬೇಕು ಅಂದ್ರೆ ನಿರ್ದಿಷ್ಟ ಇರುವುದಿಲ್ಲ, ಇಲ್ಲಿ ನಮಗೆ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಆದಷ್ಟು ಪದಗಳನ್ನು ಇದ್ದುವಪ್ಪ ಅಂತಂದ್ರೆ ಅವಾಗ ನಾವು ಅದಕ್ಕೆ ಎಂತ ಶ್ರೇಣಿ ಅಂತ ಕರಿತೇವಿ, ಅಪರಿಮಿತ ಸಮಾಂತರ ಶ್ರೇಣಿ ಅಂತ ಕರಿತೇವಿ. ಸೊ ಅಪರಿಮಿತ ಸಮಾಂತರ ಶ್ರೇಣಿ ಅಂತ ಕರಿತೇವಿ. ಅಪರಿಮಿತ ಸಮಾಂತರ ಶ್ರೇಣಿಯನ್ನು ನೋಡಿದಾಗ 2, 4, 6, 8, ಸೊ ಇಲ್ಲಿ ಮುಂದೆ ಡ್ಯಾಶ್ ಡ್ಯಾಶ್ ಕೊಟ್ರಿಯಪ್ಪ ಅಂತಂದ್ರೆ ಸೊ ಅಲ್ಲಿ ಏನಪ್ಪ ಅಂತಂದ್ರೆ ಅಪರಿಮಿತವರೆಗೂ ಪದಗಳನ್ನ ಆದವಂತ ಹೇಳ್ತೇವಿ. ಇದು ನಮ್ಮ ಕೊನೆಯ ಪದ ಯಾವಾಗ ಅನ್ನೋದು ಹೇಳುದಿಲ್ಲ, ಎಷ್ಟು ಪದಗಳದಾವ ಅಂತ ಹೇಳಕ್ ಸಾಧ್ಯ ಆಗೋದಿಲ್ಲ, ಎಷ್ಟು ಬೇಕಾದಷ್ಟು ಪದಗಳನ್ನ ಅದಾವ. ಅದರ ಉದಾಹರಣೆ ಒಂದ್ಲಿ ಪರಿಮಿತ ಸಮಾಂತರ ಶ್ರೇಣಿಯಲ್ಲಿ ಎಣಿಸ್ಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥ ಪದಗಳನ್ನ ಮಾತ್ರ ಹೊಂದಿರ್ತಾವ. ಸೊ ನೆಕ್ಸ್ಟ್ ನೋಡ್ತೇವೆ ನಾವು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಅನ್ನ ನೋಡ್ತೇವಿ. ಸೊ ಇಲ್ಲಿ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಅಥವಾ ಆದರ್ಶ ರೂಪ ಅಂತ ಕೇಳ್ತೇವಿ. ಇಲ್ಲಿ ಸಮಾಂತರ ಶ್ರೇಣಿಯ ಆದರ್ಶ ರೂಪ ಏನಂತ ನೋಡ್ತೀವಪ್ಪ ಅಂತ ಮೊದಲನೇ ಪದ ಎ ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ ಆದಾಗ ಸಮಾಂತರ ಶ್ರೇಣಿಯ ಆದರ್ಶ ರೂಪ ಏನಂತ ಕೇಳಿದಾಗ a, a ಪ್ಲಸ್ ಡಿ, a ಪ್ಲಸ್ 2d, a ಪ್ಲಸ್ 3d, ಇದೇ ರೀತಿ ನಾವು ಪದಗಳನ್ನ ನಾವು ಬರ್ಕೋತ ಹೋಗ್ತೇವಿ. ಸೊ ಇದೇ ರೀತಿ ನಾವು ಪದಗಳನ್ನ ಬರ್ಕೋತ ಹೋದಾಗ ಇದು ಎಷ್ಟೇ ಪದ ಅಂತ ಕೇಳಿದಾಗ a1 ಒಂದನೇ ಪದ ಅಂತ ಹೇಳ್ತೇವಿ ಎ. ಸೊ ಎರಡನೇ ಪದ a2 ಅಂತ ಹೇಳ್ತೇವಿ, ಮೂರನೇ ಪದ a3 ಅಂತ ಹೇಳ್ತೇವಿ, ನಾಲ್ಕನೇ ಪದ a4 ಅಂತ ಹೇಳ್ತೇವಿ. ಸೊ ಇಲ್ಲಿ a1 ಎಷ್ಟಾದಂತ ಕೇಳಿದಾಗ a ಇದೆ, a2 ಎರಡನೇ ಪದ ಎಷ್ಟಾದಂತ ಕೇಳಿದಾಗ a ಪ್ಲಸ್ ಡಿ ಅದ. ಯಾವಾಗ ಸಿಗ್ತದಂತ ಕೇಳಿದಾಗ a2 ಅನ್ನ ಅದರ ಹಿಂದಿನ ಪದ ಯಾವಾಗ ಎ ಅದಲ್ಲ ಮೊದಲನೇ ಪದ, ಆ ಮೊದಲನೇ ಪದಕ್ಕೆ ನಾವು ಸಾಮಾನ್ಯ ವ್ಯತ್ಯಾಸವನ್ನ ಕೂಡಿಸ್ತೇವೆ, ಒಂದು ನಿರ್ದಿಷ್ಟ ಸಂಖ್ಯೆಯನ್ನ ಕೂಡಿಸ್ತೇವೆ. ಆ ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸಿದಾಗ ನಮ್ಗೆ ಏನ್ ಸಿಗ್ತದ, ನಮಗೆ ಎರಡನೇ ಪದವನ್ನ ಸಿಗ್ತದ. ಸೊ ಅದೇ ರೀತಿ ನಾವು ಮೂರನೇ ಪದವನ್ನ ಪಡಿಬೇಕಾದ್ರೆ ಮೊದಲನೇ ಪದಕ್ಕ ನಾವು ಏನನ್ನ ಕೂಡಿಸ್ತೇವೆ, 2d ಅಷ್ಟು ಸಾಮಾನ್ಯ ವ್ಯತ್ಯಾಸವನ್ನ ಕೂಡಿಸ್ತೇವೆ. 2 ಕೂಡಿಸ್ತೇವಪ್ಪ ಅಂತಂದ್ರೆ 2 2 4 ಪ್ಲಸ್ 2 ಕೂಡಿಸಿದಾಗ ಇಲ್ಲಿ ಏನಾಗ್ತದ 6 ಆಗ್ತದೆ ಮೂರನೇ ಪದ. ಸೊ ಈ ರೀತಿ ನಾವು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪವನ್ನ ನೋಡ್ತೇವೆ ಅಥವಾ ಆದರ್ಶ ರೂಪವನ್ನ ನೋಡ್ತೇವೆ. ನಿಮ್ಗ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳುವ ಸಾಧ್ಯತೆಗಳು ಇರ್ತಾವ. ಸಮಾಂತರ ಶ್ರೇಣಿಯ ಆದರ್ಶ ರೂಪ ಅಥವಾ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಬರೀರಿ ಅಂತ ಹೇಳ್ತಾರ. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಅಥವಾ ಆದರ್ಶ ರೂಪ ಬರಿಬೇಕಾಗಿತ್ತು ಅಂತಂದ್ರೆ a ಪ್ಲಸ್ ಡಿ, a ಪ್ಲಸ್ 2d, a ಪ್ಲಸ್ 3d ಅಂತ ಬರೀಬೇಕು. ಸೊ ಇಲ್ಲಿ ಸಮಾಂತರ ಶ್ರೇಣಿಯ ಮೊದಲ ಪದ ಎ ಆಗಿದೆ ಮತ್ತು ಸಾಮಾನ್ಯ ವ್ಯತ್ಯಾಸ ಏನಾಗಿದೆ, ಡಿ ಆಗಿದೆ.
ಸೊ ನಿಮ್ಗ ಒಂದ್ ಅಂಕದ ಪ್ರಶ್ನೆ ನಿಮಗೆ ಕೇಳುವ ಸಾಧ್ಯತೆಗಳು ಇರ್ತಾವ. ಏನು ಕೇಳ್ತಾರ ಇಲ್ಲಿ ಉದಾಹರಣೆಯನ್ನ ನೋಡಿದಾಗ 2, 4, 5, 8 ಇದು ಸಮಾಂತರ ಶ್ರೇಣಿಯೇ ಅಂತ ಕೇಳ್ತಾರ. ಸೊ ನಿಮಗೆ ಸಮಾಂತರ ಶ್ರೇಣಿ ಅಂತ ಕೇಳಿದಾಗ ಹೌದು ಇದು ಸಮಾಂತರ ಶ್ರೇಣಿ ಹೌದು ಅಲ್ಲ ಅನ್ನೋದು ನಾವು ನೋಡ್ಬೇಕಾಗಿತ್ತು ಅಂತಂದ್ರೆ ನಾವು ಸಮಾಂತರ ಶ್ರೇಣಿ ಆಗ್ಬೇಕಾಗಿತ್ತು ಅಂತಂದ್ರೆ ಸಾಮಾನ್ಯ ವ್ಯತ್ಯಾಸ ಏನಾಗಿರಬೇಕು? ಒಂದೇ ಆಗಿರಬೇಕು. ಸಾಮಾನ್ಯ ವ್ಯತ್ಯಾಸ ಒಂದೇ ಇತ್ತಂದ್ರೆ ಅದು ಸಮಾಂತರ ಶ್ರೇಣಿ ಆಗ್ತದ, ಇಲ್ಲ ಅಂತಂದ್ರೆ ಅದು ಸಮಾಂತರ ಶ್ರೇಣಿ ಆಗುದಿಲ್ಲ ಅಂತ ಹೇಳ್ತೇವೆ. ಇಲ್ಲ ಹಾಗಾದ್ರೆ ಒಂದು ಸಮಾಂತರ ಶ್ರೇಣಿ ಹೌದಾ ಅಲ್ಲ ಅನ್ನೋದನ್ನ ನಾವು ವೆರಿಫೈ ಮಾಡಬೇಕಾಗಿತ್ತು ಅಂತಂದ್ರೆ, ಪರೀಕ್ಷಿಸಬೇಕಾಗಿತ್ತು ಅಂತಂದ್ರೆ ನಾವು ಏನನ್ನ ಕಂಡುಹಿಡಿಬೇಕಾಗ್ತದ? ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಿಬೇಕಾಗ್ತದ. ಇಲ್ಲಿ ನಾವು ನೋಡೋದಾದ್ರೆ ಸಾಮಾನ್ಯ ವ್ಯತ್ಯಾಸ ನೋಡೋದಾದ್ರೆ ಮೊದಲನೇದಾಗಿ ಸಾಮಾನ್ಯ ವ್ಯತ್ಯಾಸ D1 ಅಂತೇಳಿ ಸೂಚಿಸ್ತೇವೆ. ಈ D1 ಅನ್ನ A2 - A1 ಅಂತ ಬರೀತೇವೆ. ಸೊ 4 - 2 ಆಗ್ತದ. A2 ಎಷ್ಟಿದೆ? 4 ಇದೆ. ಸೊ A2 4 ಇದೆ. ನೆಕ್ಸ್ಟ್ A1 2 ಇದೆ. ಸೊ ಅವಾಗ A2 - A1 ಅಂತ 4 - 2 ಆಯ್ತು. ಸೊ ಇಲ್ಲಿ ನಮಗೆ 4 - 2 ಅಂತಂದ್ರೆ 2 ಬಂತು. ಅಂದ್ರೆ D1 ಎಷ್ಟು ಬಂತು? ನಮಗೆ ಮೊದಲನೇ ಸಾಮಾನ್ಯ ವ್ಯತ್ಯಾಸ 2 ಬಂತು. ಅದೇ ರೀತಿ D2 ಅನ್ನ ಕಂಡುಹಿಡಿದೇವೆ. D2 A3 - A2 D2 A3 - A2 ಅಂತಂದ್ರೆ ಮೂರನೇ ಪದ, A2 ಅಂತಂದ್ರೆ ಏನೇ ಪದ. A3 ಅಂತಂದ್ರೆ ಇಲ್ಲಿ ಎಷ್ಟಿದೆ? ಮೂರನೇ ಪದ 5 ಇದೆ, 5 ಮೈನಸ್ A2 ಅಂದ್ರೆ ಎರಡನೇ ಪದ 4. ಸೊ 5 - 4 ಎಷ್ಟು ಬಂತು? 1 ಬಂತು. ಅದೇ ರೀತಿ D3 ಅನ್ನ ನಾವು ಕಂಡುಹಿಡಿದಾಗ ಮೂರನೇ ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಿದಾಗ A4 - A3 ಅಂತ ನೋಡ್ತೇವೆ. ನಾಲ್ಕನೇ ಪದ ಮೈನಸ್ ಮೂರನೇ ಪದ. ಸೊ ನಾಲ್ಕನೇ ಪದ ಎಷ್ಟಿದೆ? ಇಲ್ಲಿ 8 ಇದೆ. ಮೂರನೇ ಪದ ಎಷ್ಟಿದೆ? 5 ಇದೆ. ಸೊ 8 - 5 ಮಾಡಿದಾಗ 3 ಬಂತು. ಸೊ ಒಟ್ಟಾರೆಯಾಗಿ ಇಲ್ಲಿ ನಮಗೆ ಸಾಮಾನ್ಯ ವ್ಯತ್ಯಾಸವನ್ನ ಗಮನಿಸಿದಾಗ D1 ಎಷ್ಟು ಬಂದಿದೆ? 2 ಬಂದಿದೆ. D2 ಎಷ್ಟು ಬಂದಿದೆ? D2 ಎಷ್ಟು ಬಂದಿದೆ? ನಮಗೆ 1 ಬಂದಿದೆ. D3 ಎಷ್ಟು ಬಂದಿದೆ? ನಮಗೆ 3 ಬಂದಿದೆ. ಈ D1 D2 D3 ಅನ್ನ ಗಮನಿಸಿದಾಗ ಆ ಸಾಮಾನ್ಯ ವ್ಯತ್ಯಾಸ ಒಟ್ಟು ಒಂದೇ ಅವೇನು ಬೇರೆ ಬೇರೆ ಅದಾವ? ಬೇರೆ ಬೇರೆ ಅದಾವ. ಸೊ ಬೇರೆ ಬೇರೆ ಇದ್ದಾಗ ಇದು ಏನಾಗುದಿಲ್ಲ? ಸಮಾಂತರ ಶ್ರೇಣಿ ಆಗುವುದಿಲ್ಲ. ಸೊ ಅವಾಗ ಆದ್ದರಿಂದ ನಾವು ಬರೀತೇವೆ D1 is not equal to D2 is not equal to D3. ಸೊ ಆದ್ದರಿಂದ ಮೇಲಿನ ಶ್ರೇಣಿ ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುವುದಿಲ್ಲ ಅಂತ ಬರೀತೇವೆ. ಸೊ ಮೇಲಿನ ಶ್ರೇಣಿ ಸಮಾಂತರ ಶ್ರೇಣಿ ಅಲ್ಲ ಅಂತ ಬರೀತೇವೆ. ಒಂದ್ ವೇಳೆ ನಿಮಗೆ D1 D2 D3 ಎಲ್ಲಾನು ಸೇಮ್ ಆಗಿರ್ತದ ಅಂತಂದ್ರೆ ಅವಾಗ ಮೇಲಿನ ಶ್ರೇಣಿ ಏನಾಗಿರ್ತದ? ಸಮಾಂತರ ಶ್ರೇಣಿ ಆಗಿರ್ತದ ಅಂತ ಹೇಳ್ತೇವೆ. ಸೊ ಮತ್ತೊಂದು ಉದಾಹರಣೆ ನೋಡ್ತೇವೆ. 1, 5, 9, 13 ಇದು ಸಮಾಂತರ ಶ್ರೇಣಿ ಆಗಿದೆ ಅಂತ ಕೇಳ್ತಾರ. ಸೊ ಇಲ್ಲಿ ನಾವು ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನ ನೋಡಿದಾಗ ಇಲ್ಲಿ ಏನು ಬರ್ತಿದೆ ನಮಗೆ ಪರಿಹಾರ? ಸೊ ಇಲ್ಲಿ ಮೊದಲನೇ D1 A2 - A1 A2 ಎಷ್ಟಿದೆ? 5 ಮೈನಸ್ A1 1 5 - 1 4 ಬಂತು. ಸೊ ಅದೇ ರೀತಿ ನಾವು ಎರಡನೇ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿತೇವೆ. ಎರಡನೇ ಸಾಮಾನ್ಯ ವ್ಯತ್ಯಾಸ ಅಂತಂದ್ರೆ ಮೂರನೇ ಪದದಲ್ಲಿ ಎರಡನೇ ಪದವನ್ನ ಕಳೆದಾಗ ಮೂರನೇ ಪದ ಏನಿದೆ? A3 9 ಮೈನಸ್ A2 5 9 - 5 4 ಬಂತು. ಅದೇ ರೀತಿ D3 ಅನ್ನ ಗಮನಿಸಿದಾಗ A4 - A3. ಸೊ A4 ಎಷ್ಟಿದೆ? ನಮಗೆ 13 ಇದೆ. ಮೈನಸ್ A3 9 ಇದೆ. ಸೊ 13 - 9 4 ಅಂತ ಬರೀತೇವೆ. ಸೊ ಇಲ್ಲಿ ಒಟ್ಟಾರೆಯಾಗಿ ನಮಗ D1 is equal to D2 is equal to D3 ಎಷ್ಟಾಗಿದೆ? 4 ಆಗಿದೆ. ಸೊ ಆದ್ರಿಂದ ನಾವು ರೀತಿಯಪ್ಪ ಏನು ಮೇಲಿನ ಶ್ರೇಣಿ ಎಂತ ಶ್ರೇಣಿ ಆಗಿದೆಪ್ಪ ಅಂತ ಕೇಳಿದಾಗ ಸಮಾಂತರ ಶ್ರೇಣಿ ಆಗಿದೆ. ಮೇಲಿನ ಶ್ರೇಣಿಯು ಸಮಾಂತರ ಶ್ರೇಣಿ ಆಗಿದೆ ಅಂತ ಹೇಳುತ್ತೇವೆ. ಮೇಲಿನ ಶ್ರೇಣಿಯು ಸಮಾಂತರ ಶ್ರೇಣಿ ಆಗಿದೆ. ಸೊ ಈ ರೀತಿ ನಾವು ಏನ್ ಮಾಡ್ತೇವಪ್ಪ ಅಂದ್ರೆ ಒಂದು ಕೊಟ್ಟಿರ್ತಕ್ಕಂಥ ಶ್ರೇಣಿ ಸಮಾಂತರ ಶ್ರೇಣಿ ಹೌದು ಅಲ್ಲ ಅನ್ನೋದು ನಾವು ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡುವುದರ ಮೂಲಕ ಅವುಗಳನ್ನು ಹೇಳ್ತೇವೆ. ಸೊ ಇದೇ ರೀತಿ ನಾವು 20, 15, 10, 5 ಸಮಾಂತರ ಶ್ರೇಣಿ ಆಗಿದೆ ಅಂತ ನೋಡಿದಾಗ ಸೊ ಇಲ್ಲಿ ನಮಗೆ D1 ಎಷ್ಟು ಸಿಗ್ತದ? D1 20 ಎಷ್ಟಾಗ್ತದ? A2 ಎರಡನೇ ಪದ 15 ಮೈನಸ್ 20 ಇದೆ. ಸೊ D1 ಎಷ್ಟಾಗ್ತದೆ? -5 ಆಯ್ತು. ಅದೇ ರೀತಿ D2 ಅನ್ನ ಗಮನಿಸಿದಾಗ 10 - 15 ಎಷ್ಟು ಬಂತು? -5 ಬಂತು. ಅದೇ ರೀತಿ D3 ಅನ್ನ ಗಮನಿಸಿದಾಗ 5 - 10 ಸೊ -5 ಬಂತು. ಸೊ ಇಲ್ಲಿ ಕೂಡ ಏನಾಗಿದೆ? D1 is equal to D2 is equal to D3 is equal to -5 ಆಗಿದೆ. ಸೊ ಹಾಗಾಗಿ ಸಮಾಂತರ ಶ್ರೇಣಿ ಒಂದೇ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿರುವುದರಿಂದ ಮೇಲಿನ ಶ್ರೇಣಿ ಎಂತ ಶ್ರೇಣಿ ಅಂತ ಕೇಳಿದಾಗ ಸಮಾಂತರ ಶ್ರೇಣಿ ಅಂತ ಹೇಳ್ತೇವೆ.
ಸೊ ಈ ರೀತಿ ನಾವು ಉದಾಹರಣೆಗಳನ್ನ ನೋಡ್ತೇವೆ. ಸೊ ನೆಕ್ಸ್ಟ್ ಮತ್ತೆ ನಿಮಗೆ ಕೊಡ್ತಾರ ಒಂದು ಶ್ರೇಣಿಯನ್ನ ಕೊಟ್ಟು ಸಮಾಂತರ ಶ್ರೇಣಿಯನ್ನು ಕೊಟ್ಟು ಅದರದ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾರ. ಇಲ್ಲಿ ಮೊದಲನೇ ಪದ ಏನು, ಸಾಮಾನ್ಯ ವ್ಯತ್ಯಾಸ ಏನು ಅಂತ ಕೇಳಿದಾಗ ಸೊ 8, 10, 12, 14 ಈ ಸಮಾಂತರ ಶ್ರೇಣಿಯ ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಕಂಡು ಹಿಡಿಯಿರಿ ಅಂತ ಹೇಳಿದಾರ. ಸೊ ಮೊದಲನೇ ಪದ ಎಷ್ಟಾಗಿದೆ, ಸಾಮಾನ್ಯ ವ್ಯತ್ಯಾಸ ಎಷ್ಟಾಗಿದೆ ನಾವು ಅದನ್ನ ಕಂಡುಹಿಡಿಯಬೇಕಾಗಿದೆ. ಸೊ ಈಗಾಗಲೇ ಹೇಳಿದೆವು ಮೊದಲನೇ ಪದವನ್ನ A1 ಅಂತ ಸೂಚಿಸ್ತೇವೆ. ಸೊ A1 ಅಂತಂದ್ರೆ ಏನು, ಮೊದಲನೇ ಪದ A. ಸೊ ಅದು ಎಷ್ಟಾಗಿದೆ ಅಂತ ಕೇಳಿದಾಗ ಮೊದಲನೇ ಪದ ಎಷ್ಟಾಗಿದೆ, A1 A ಎಷ್ಟಿದೆ, 8 ಇದೆ. ಸೊ ಇನ್ನು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಬೇಕಾಗ್ಯದ. ಸಾಮಾನ್ಯ ಕೊಟ್ಟಿರ್ತಕ್ಕಂಥ ಒಂದು ಸಮಾಂತರ ಶ್ರೇಣಿಯಲ್ಲಿ ಸಾಮಾನ್ಯ ವ್ಯತ್ಯಾಸ ನಾವು ಕಂಡುಹಿಡಿಬೇಕಾಗ್ಯದ. ಸೊ ಸಾಮಾನ್ಯ ವ್ಯತ್ಯಾಸವನ್ನ ನಾವು ಇಂಗ್ಲಿಷಿನ ಡಿ ಅಂತಕ್ಕಂಥ ಅಕ್ಷರದಿಂದ ಸೂಚಿಸ್ತೇವೆ. ಸೊ ಡಿ ಏನಂತ ಬರಿತೇವೆ, A2 - A1 ಮುಂದಿನ ಪದದಲ್ಲಿ ಹಿಂದಿನ ಪದವನ್ನ ಕಳಿತೇವೆ. ಸೊ ಇಲ್ಲಿ A2 - A1 A2 ಅಂತಂದ್ರೆ ಎರಡನೇ ಪದ, A1 ತಂದ್ರೆ ಒಂದನೇ ಪದ, A2 ಎರಡನೇ ಪದ ಎಷ್ಟಿದೆ, 10 ಇದೆ, A1 ಒಂದನೇ ಪದ ಎಷ್ಟಿದೆ, 8 ಇದೆ. 10 - 8 2 ಬತ್ತು. ಹಾಗಾಗಿ ಇದರ ಸಾಮಾನ್ಯ ವ್ಯತ್ಯಾಸ ಎಷ್ಟಿದೆ, 2 ಅಂತ ಹೇಳ್ತೇವೆ. ಬಹಳಷ್ಟು ಸುಲಭದ ಪ್ರಶ್ನೆ ಅದಾವ. 1 ಅಂಕದ ಪ್ರಶ್ನೆಗಳು ನಿಮಗೆ ಮೊದಲನೇ ಪದ ಅಥವಾ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ ಬರೀರಿ ಅಂತ ಕೇಳುವ ಸಾಧ್ಯತೆಗಳಿದ್ದಾವ 1 ಅಂಕದ ಪ್ರಶ್ನೆಗಳು. ಸೊ ಈ ರೀತಿ ನೀವು ಏನ್ ಮಾಡ್ಬೇಕಾಗ್ತದ, ಮೊದಲನೇ ಪದ ಅಥವಾ ಸಾಮಾನ್ಯ ವ್ಯತ್ಯಾಸವನ್ನ ನೀವು ಕಂಡುಹಿಡಿಬೇಕಾಗ್ತದ. ಸೊ ನೆಕ್ಸ್ಟ್ ನೋಡ್ತೇವೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸ. ಇಲ್ಲಿ ಎರಡನೇದಾಗಿ 2.4, 2.8, 3.2, 3.6 ಸಮಾಂತರ ಶ್ರೇಣಿಯ ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಬರೀರಿ ಅಂತ ಹೇಳ್ಯಾರ. ಸೊ ಇಲ್ಲಿ ಮೊದಲನೇ ಪದ ಎಷ್ಟಾಗ್ತದೆ, ಸಮಾಂತರ ಶ್ರೇಣಿಯ ಮೊದಲನೇ ಪದ A1 A ಅಂತ ಬರೀತೇವೆ. A ಅಂತಂದ್ರೆ ಎಷ್ಟಾಯ್ತು, 2.4 ಆಯ್ತು. ಇನ್ನು ಸಾಮಾನ್ಯ ವ್ಯತ್ಯಾಸವನ್ನ ನೋಡಿದಾಗ ಸಾಮಾನ್ಯ ವ್ಯತ್ಯಾಸ D A2 - A1 ಅಂತ ನೋಡ್ತೇವೆ. A2 ಎಷ್ಟಿದೆ ನಮಗೆ, 2.8 ಇದೆ, ಮೈನಸ್ 2.4 A1 ಇದೆ. ಸೊ 2.8 - 2.4 ಅನ್ನ ಕಳೆದಾಗ ಎಷ್ಟು ಬರ್ತಿದೆ, 0.4 ಬರ್ತಿದೆ. 0.4 ಅನ್ನೋದು ಏನು, ಸಾಮಾನ್ಯ ವ್ಯತ್ಯಾಸ ಅಂತ ಹೇಳ್ತೇವೆ. ಸೊ ಈ ರೀತಿ ನಾವು ಏನ್ ಮಾಡ್ತೇವಪ್ಪ ಅಂತಂದ್ರೆ ಸಾಮಾನ್ಯ ವ್ಯತ್ಯಾಸ ಮತ್ತು ಮೊದಲ ಪದವನ್ನ ಬರೀತೇವೆ. ಸೊ ನೆಕ್ಸ್ಟ್ ನೋಡ್ತೇವೆ ಬೇರೆ ಬೇರೆ ರೀತಿಯ ಉದಾಹರಣೆಗಳನ್ನ ಕೊಡ್ತಾರ. ಇಲ್ಲಿ ಫ್ರಾಕ್ಷನ್ಗಳು ಕೊಟ್ಟಿದಾರ. ಉದಾಹರಣೆ 3/2, 5/2, 7/2. ಇದರ ಸಾಮಾನ್ಯ ವ್ಯತ್ಯಾಸ ಬರೀರಿ ಮತ್ತು ಮೊದಲ ಪದವನ್ನ ಬರೀರಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಮೊದಲ ಪದವನ್ನ ಬರೆದಾಗ ಮೊದಲ ಪದ A1 A 3/2 ಅಂತ ಬರೀತೇವೆ. ಮೊದಲನೇ ಪದ ಏನಿರ್ತೋ ಅದನ್ನೇ A ಅಂತ ಬರೀತೇವೆ. ಇನ್ನು ಸಾಮಾನ್ಯ ವ್ಯತ್ಯಾಸ ಬರಿಬೇಕಾದ್ರೆ ನಾವು D ಹೇಳಿದಾಗೆ A2 - A1. A2 ಅಂತಂದ್ರೆ ಎಷ್ಟಿದೆ ನಮಗೆ, ಇಲ್ಲಿ ಎರಡನೇ ಪದ 5/2 ಇದೆ, ಮೈನಸ್ A1 ಏನಿದೆ 3/2 ಇದೆ. ಸೊ ಇಲ್ಲಿ ನಮಗೆ LCM ತೆಗೆದಾಗ 2 ಆಯ್ತು. ಸೊ ಇಲ್ಲಿ 5 - 3 ಆಯ್ತು, 5 - 3 ಅಂತಂದ್ರೆ 2, 2 ಡಿವೈಡೆಡ್ ಬೈ 2, 2 ಒಂದಲೇ 1. ಈ 1 ಅನ್ನೋದು ಏನಾಗಿದೆ, ಸಾಮಾನ್ಯ ವ್ಯತ್ಯಾಸ ಆಗಿದೆ ಅಂತ ಹೇಳ್ತೇವೆ. ಸೊ ಈ ರೀತಿ ಫ್ರಾಕ್ಷನ್ ಅಂದ್ರೆ ಭಾಗಲಬ್ಧದಲ್ಲಿ ಅಥವಾ ಭಿನ್ನ ರಾಶಿಯಲ್ಲಿ ಕೊಡಬಹುದು. ಮತ್ತೆ ಹೆಂಗ್ ಕೊಡೋಣ, ರೂಟದೊಳಗೆ ಕೊಡ್ತಾನ. ಸೊ ಇದ್ರದ್ದು ನಾವು ಸಮಾಂತರ ಶ್ರೇಣಿಯ ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಿಯಪ್ಪ ಅಂತ. ಮೊದಲನೇ ಪದ A1 A ಎಷ್ಟಿದೆ, √2 ಇದೆ. ಮೊದಲನೇ ಪದ ಸಿಕ್ಬಿಡ್ತು ನಮಗೆ. ಇನ್ನು ಸಾಮಾನ್ಯ ವ್ಯತ್ಯಾಸ ಬರೀರಿ ಅಂತ ಹೇಳ್ತಾರ. D ಏನಂತ ಬರೀತೇವೆ, A2 - A1 ಎರಡನೇ ಪದದಲ್ಲಿ ಒಂದನೇ ಪದವನ್ನ ಕಳೀರಿ. ಎರಡನೇ ಪದ ಎಷ್ಟಿದೆ, ಇಲ್ಲಿ ನಮಗೆ √8 ಇದೆ, ಮೈನಸ್ √2 ಇದೆ. ಸರ್ ಇದು ಹೆಂಗ್ ಮಾಡೋದು ಅಂತ ನೀವು ಪ್ರಶ್ನೆಯನ್ನು ಕೇಳಿದಾಗ ಇಲ್ಲಿ √8 ಅನ್ನ ನಾವು ಅದನ್ನ ಸ್ಪ್ಲಿಟ್ ಮಾಡ್ಕೋಬೇಕು. 4 × 2 ಅಂತ ಬರೀತೇವೆ, ಮೈನಸ್ √2 ಅಂತ ಬರೀತೇವೆ. ಇಲ್ಲಿ √4 ಎಷ್ಟು ಆಗ್ತದ, 2 ಆಗ್ತದ. ಇಲ್ಲಿ √2 ಆಯ್ತು, ಮೈನಸ್ √2 ಆಯ್ತು. ಈ √8 ಅನ್ನ ನಾವು ಹೆಂಗ್ ಬರಿಬಹುದು ಅಂತ ಕೇಳಿದಾಗ ಈ √8 ಅನ್ನ ನಾವು 2√2 ಅಂತಾನು ಬರೀತೇವೆ. √8 ಅನ್ನ 2√2 ಅಂತ ಬರೆದಾಗ ಇದು ಎಷ್ಟು √2, 2 √2. ಇದು ಎಷ್ಟು √2, 1 √2. 2 √2 1 √2 ಕಳೆದ್ರೆ ನಮ್ಗೆ ಎಷ್ಟು ಬರ್ತದ, 1 √2 ಬರ್ತದ. ಹಾಗಾಗಿ ಇದರ ಸಾಮಾನ್ಯ ವ್ಯತ್ಯಾಸ ಎಷ್ಟು, 1 √2 ಅಂತ ಹೇಳುತ್ತೇವೆ. ಸೊ ಈ ರೀತಿ ನಾವು ಏನ್ ಮಾಡ್ತೇವಪ್ಪ ಅಂತ ಸಾಮಾನ್ಯ ವ್ಯತ್ಯಾಸ ಮತ್ತು ಮೊದಲ ಪದವನ್ನ ಬರೀತೇವೆ. ಸೊ ನೆಕ್ಸ್ಟ್ ನೋಡ್ತೇವೆ, ನಿಮ್ಗೆ ಕೆಲವೊಂದಿಷ್ಟು ವಾಕ್ಯದ ರೂಪದಲ್ಲಿ ಪ್ರಶ್ನೆಗಳನ್ನ ಕೊಡ್ತಾರ. ಏನು ವಾಕ್ಯದ ರೂಪದಲ್ಲಿ ಪ್ರಶ್ನೆಗಳನ್ನ ನೋಡಿದಾಗ
ನೋಡ್ರಿ ಇಲ್ಲಿ ಅಭ್ಯಾಸ ನಿಮ್ಗೆ 5.1ರಲ್ಲಿ ವಾಕ್ಯದ ರೂಪದಲ್ಲಿ ಸಂದರ್ಭದಲ್ಲಿ ಕೊಟ್ಟಿದ್ದಾರ, ಒಂದು ಸಂದರ್ಭ ಕೊಟ್ಟಿದ್ದಾರ. ಏನಿದೆ ಆ ಸಂದರ್ಭ ಅಂತ ಕೇಳಿದಾಗ, ಒಂದು ಟ್ಯಾಕ್ಸಿಯ ಬಾಡಿಗೆ ಮೊದಲ ಕಿಲೋಮೀಟರ್ಗೆ ₹15 ಆಗಿದ್ದು ನಂತರ ಪ್ರತಿ ಕಿಲೋಮೀಟರ್ಗೆ ₹8 ಅಂತೆ ಇರುತ್ತದೆ. ಇದು ಸಮಾಂತರ ಶ್ರೇಣಿ ಹೌದು ಅಲ್ಲ ಅಂತ ಕೇಳ್ತಾರ. ಸೊ ನೋಡ್ರಿ ಇಲ್ಲಿ ಈಗಾಗಲೇ ನಾನು ಹೇಳಿದ್ದೆ, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಂಖ್ಯೆಗಳ ಜೋಡಿದಲ್ಲಿ ಹೇಳಿದ್ದೆ, ಇಂತ ಒಂದು ಉದಾಹರಣೆಯನ್ನು ಹೇಳಿದ್ದೇವೆ. ಸೊ ಇದು ಸಮಾಂತರ ಶ್ರೇಣಿ ಆಗ್ತದೋ ಆಗುದಿಲ್ಲ ಅನ್ನೋದನ್ನ ನಾವು ನೋಡೋದಾದ್ರೆ, ಸೊ ಮೊದಲನೇದಾಗಿ ಒಂದು ಟ್ಯಾಕ್ಸಿಯ ಬಾಡಿಗೆ ಮೊದಲ ಕಿಲೋಮೀಟರ್ಗೆ ಎಷ್ಟು ₹15 ಆಗಿದೆ, ನಂತರದ ಕಿಲೋಮೀಟರ್ಗೆ ಏನ್ ಮಾಡ್ತಾರಪ್ಪ ಅಥವಾ ₹8 ಜಾಸ್ತಿ ಮಾಡ್ಕೊತ ಹೋಗಿದ್ದಾರೆ, ಹೆಚ್ಚಿಸ್ಕೋತ ಹೋಗಿದಾರ. ಸೊ ಇಲ್ಲಿ 2ನೇ ಕಿಲೋಮೀಟರ್ ನಾವು ಕೂಡ ನೋಡ್ರಿ, ಮೊದಲನೇ ಕಿಲೋಮೀಟರ್ಗೆ ₹15 ಇತ್ತು, 2ನೇ ಕಿಲೋಮೀಟರ್ ನಾವು ಕೊಡ್ಬೇಕಾಗಿತ್ತು 15 + 8 ಕೊಡ್ಬೇಕಾಗ್ತದ. ಅವಾಗ ಎಷ್ಟು ₹23 ನಾವು 2 ಕಿಲೋಮೀಟರ್ ಚಲಿಸ್ದಾಗ ಕೊಡ್ಬೇಕಾಗ್ತದ. ಸೊ 3ನೇ ಕಿಲೋಮೀಟರ್ ನಾವೇನ 3 ಕಿಲೋಮೀಟರ್ ಚಲಿಸಿದಾಗ ಎಷ್ಟು ಕೊಡ್ಬೇಕು, ಮತ್ತೆ ಆ 23ಕ್ಕೆ ಮತ್ತೆ ₹8 ಕೂಡಿಸಿ ಕೊಡ್ಬೇಕಾಗ್ತದ, ₹31 ಆಗ್ತದ. ಸೊ 4ನೇ ಕಿಲೋಮೀಟರ್ಗೆ ನೋಡಿದಾಗ ಈ 31ಕ್ಕೆ ಮತ್ತೆ ₹8 ನಾವು ಕೂಡಿಸಿ ಕೊಡ್ಬೇಕಾಗ್ತದ. ಸೊ ಒಟ್ಟಾರೆಯಾಗಿ ಇಲ್ಲಿ ನಮ್ಮ ಟ್ಯಾಕ್ಸಿಯ ಬಾಡಿಗೆ ಯಾವ ರೀತಿ ಸಿಗ್ತದಪ್ಪ ಅಂತಂದಾಗ 15, 23, 31, 39 ಈ ರೀತಿ ಏನಾಗ್ತದ ಟ್ಯಾಕ್ಸಿಯ ಬಾಡಿಗೆ ಆಗ್ತದೆ. ಈ ಟ್ಯಾಕ್ಸಿಯ ಬಾಡಿಗೆ ಸಮಾಂತರ ಶ್ರೇಣಿಯಲ್ಲಿ ಅದೋ ಇಲ್ಲೋ ಅನ್ನೋದನ್ನ ನಾವು ನೋಡ್ಬೇಕಾಗ್ಯದ. ಸಮಾಂತರ ಶ್ರೇಣಿಯಲ್ಲಿ ಅದೋ ಇಲ್ಲ ಅನ್ನೋದನ್ನ ನಾವು ಪರೀಕ್ಷೆ ಮಾಡ್ಬೇಕಾಗಿತ್ತು ಅಂತಂದ್ರೆ ನಾವು ಏನ ಕಂಡುಹಿಡಬೇಕಾಗ್ತದ, ಸಾಮಾನ್ಯ ವ್ಯತ್ಯಾಸವನ್ನ ನಾವು ಕಂಡುಹಿಡಬೇಕಾಗ್ತದ. ಸೊ ಸಾಮಾನ್ಯ ವ್ಯತ್ಯಾಸವನ್ನ ನೋಡಿದಾಗ ಮೊದಲನೇದಾಗಿ ನಮಗೆ ಸಾಮಾನ್ಯ ವ್ಯತ್ಯಾಸ ಎಷ್ಟಿದೆ, D1 = A2 - 1 ಬರೀತೇವೆ. D1 A2 - A1 ಅಂತಂದ್ರೆ 2ನೇ ಪದ, A1 ಅಂತಂದ್ರೆ 1ನೇ ಪದ. 2ನೇ ಪದ ಎಷ್ಟಿದೆ ಇಲ್ಲಿ 23 ಇದೆ. ಸೊ ಈ 1ನೇ ಪದ 15 ಇದೆ. ಸೊ ಹಾಗಾಗಿ 23 - 15 ಅಂತಂದ್ರೆ ಎಷ್ಟು ಸಿಕ್ತು ನಮಗೆ, 8 ಸಿಕ್ತು. ಅದೇ ರೀತಿ 2ನೇ ಸಾಮಾನ್ಯ ವ್ಯತ್ಯಾಸ D2 = A3 - A1 ಅಂತ ನೋಡ್ತೇವೆ. A3 3ನೇ ಪದ 31, 2ನೇ ಪದ 23, 31 - 23 8 ಇದೆ. ಅದೇ ರೀತಿ D3 ಅನ್ನ ಗಮನಿಸಿದಾಗ A4 - A3, A4 4ನೇ ಪದ 39, A3 3ನೇ ಪದ 31, 39 - 31 ಎಷ್ಟು ಬಂತು, 8 ಬಂತು. ಇಲ್ಲಿ ಒಟ್ಟಾರೆಯಾಗಿ ನಮಗೆ ಸಾಮಾನ್ಯ ವ್ಯತ್ಯಾಸ D1, D2, D3 ಏನಾಗಿದೆ, ಒಂದೇ ಆಗಿದೆ. ಅದು ಎಷ್ಟಾಗಿದೆ, 8 ಆಗಿದೆ. ಸೊ ಹಾಗಾಗಿ D1 = D2 D3 = 8 ಅಂತ ಬರೀತೇವೆ. ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿರುವುದರಿಂದ ಮೇಲಿನ ಸಂದರ್ಭವು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತದೆ ಅಂತ ಹೇಳ್ತೇವೆ. ಮೇಲಿನ ಸಂದರ್ಭವು ಸಮಾಂತರ ಶ್ರೇಣಿಯನ್ನುಂಟು ಮಾಡುತ್ತದೆ ಅಂತ ಹೇಳ್ತೇವೆ. ಸೊ ಎಷ್ಟು ನೋಡಿವಿ ನಾವು ಇಲ್ಲಿ, ಒಂದು ನಿರ್ವಾತಗೊಳಿಸುವ ವಾಯುರೇಚಕ ಯಂತ್ರ ಪ್ರತಿ ಸಲ ಸಿಲಿಂಡರ್ ನಲ್ಲಿರುವ ಅನಿಲದ 1/4 ಅನಿಲವನ್ನು ಹೊರ ತೆಗೆದರೆ ಉಳಿಯುವ ಅನಿಲದ ಪ್ರಮಾಣಗಳು ಅಂತ ಕೇಳಿದ್ರು. ಉಳಿಯುವ ಅನಿಲದ ಪ್ರಮಾಣಗಳು ಯಾವ ರೀತಿ ಅದಾವ? ಸೊ ಇಲ್ಲಿ ನೋಡ್ರಿ, ನಮಗೆ ಆರಂಭಿಕ ಅನಿಲದ ಪ್ರಮಾಣ ಸಿಲಿಂಡರ್ ನಲ್ಲಿ V ಆಗಿರಲಿ, ನಮಗೆ ಎಷ್ಟದ ನಮಗ್ ಗೊತ್ತಿಲ್ಲ. ಆ ಸಿಲಿಂಡರ್ದೊಳಗ ಅನಿಲ ಎಷ್ಟಾದ ಅನ್ನೋದು ನಮಗ್ ಗೊತ್ತಿಲ್ಲ. ಆ ಸಿಲಿಂಡರ್ ದಲ್ಲಿ ಏನ್ ಮಾಡ್ತೀವಿ, ಪ್ರತಿ ಬಾರಿ ನಾವು 1/4 ಅನಿಲವನ್ನ ಹೊರ ತೆಗಿತೇವೆ. ಆ ಹೊರ ತೆಗೆದಾಗ ಉಳಿತಕ್ಕಂತ ಅನಿಲದ ಪ್ರಮಾಣಗಳು ಏನದಾವಲ್ಲ, ಆ ಅನಿಲದ ಪ್ರಮಾಣಗಳು ಇಲ್ಲಿ ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುದಿಲ್ಲ ಅಂತ ಕೇಳಿದಾರ. ಸೊ ಇಲ್ಲಿ ಆರಂಭಿಕ ಅನಿಲದ ಪ್ರಮಾಣ V ಆಗಿರಲಿ. ಸೊ ಹಾಗಾಗಿ ಈಗ ನಾವು ಬರೀತೇವೆ 2ನೇದು. ಹಾಗಾದ್ರೆ ಇಲ್ಲಿ ಉಳಿಯುವ ಅನಿಲದ ಪ್ರಮಾಣಗಳು, ಉಳಿಯುವ ಅನಿಲದ ಪ್ರಮಾಣ. ಸೊ ಅದಕ್ಕಿಂತ ಮುಂಚೆ 1/4 ಅನಿಲವನ್ನು ಹೊರ ತೆಗೆದಾಗ ಬರೆಯೋನು, 1/4 ಅನಿಲ ಹೊರ ತೆಗೆದಾಗ ಎಷ್ಟು ಉಳಿತದ ನಮಗೆ, 1/4 ಅನಿಲ ಹೊರಗಡೆ ತೆಗೆದಾಗ 1/4 ಅನಿಲ ಹೊರ ತೆಗೆದಾಗ ಮೊದಲನೇ ಸಾರಿ ನೋಡ್ತೇವೆ. ಮೊದಲನೇ ಸಾರಿ ಎಷ್ಟದ V ಅದ. ಮೊದಲನೇ ಸಾರಿ ಎಷ್ಟದ V ಅದ. ಅದ್ರೊಳಗೆ ಎಷ್ಟನ್ನ ತೆಗಿಬೇಕಾಗ್ಯದ, 1/4 ಅನಿಲವನ್ನು ಹೊರ ತೆಗಿಬೇಕಾಗ್ಯದ. ಆರಂಭಿಕ ಎಷ್ಟದ V ಅದ. ಸೊ V ದೊಳಗ ಈ V ದ 1/4 ಅನಿಲವನ್ನು ಹೊರ ತೆಗಿಬೇಕಾಗ್ಯದ. ಸೊ ಹಾಗಾದ್ರೆ ಎಷ್ಟು ಬರ್ತದ ನಮಗೆ, V - Py4 ಬಂತು. 4 × V 4V - V ಆಯ್ತು, ಡಿವೈಡೆಡ್ ಬೈ 4 = ಸೊ 3V / 4 ಇತ್ತು. ನೋಡ್ರಿ, ಮೊದಲು ಎಷ್ಟಿತ್ತು ಅನಿಲ, V ಇತ್ತು. ಆ ನಂತರ ಎಷ್ಟು ಬಂತು, 3V/4 ಅನಿಲ ಇಷ್ಟು ಉಳಿತು. ಸೊ ನೆಕ್ಸ್ಟ್ ಮತ್ತೆ ಇದ್ರೊಳಗ 1/4 ಅನಿಲವನ್ನ ಮತ್ತೆ ಹೊರ ತೆಗಿತೇವೆ. ಎಷ್ಟು 3V/4 ಉಳಿದದ. ಇದ್ರೊಳಗ ಇದ್ರದ್ದು ಎಷ್ಟಷ್ಟು 1/4 ಹೊರ ತೆಗಿತೇವಿ.
3v/4 ಇದ್ರದ್ದು 4/1 ಬರ್ತಂದ್ರೆ ಇಂಟು ಅಂತ ಹೇಳಿದೀನಿ ನಾನು. ಸೊ ಅವಾಗ ಎಷ್ಟು ಬರ್ತಿದೆ 3v/4 ಮೈನಸ್ 3v ಇಂಟು 1 3v/4 16 ಬಂತು. ಸೊ ಇವಾಗ ಏನಾಗ್ತದೆ 4 ಮತ್ತು 16 ಎಲ್ಸಿಎಂ 16 4 16 16 1 16. ಸೊ ಇಲ್ಲಿ ಮಲ್ಟಿಪ್ಲೈ ಮಾಡೋ 4 ಮೂಲ 12v ಮೈನಸ್ 3v ಇಸ್ ಈಕ್ವಲ್ ಟು 12v ಮೈನಸ್ 3v ಮಾಡಿದಾಗ 9v/16 ಇತ್ತು. ಸೊ ಇದೇ ರೀತಿ ನಾವು ಅನಿಲದ ಪ್ರಮಾಣವನ್ನ ಉಳ್ಕೋತ ಹೋದಾಗ ಸೊ ಮೊದಲು ಎಷ್ಟಿತ್ತು v ಇತ್ತು 4/1 ಹೊರಗೆ ತೆಗೆದಾಗ ನೆಕ್ಸ್ಟ್ ಎರಡನೇ ಸಾರಿ ಎಷ್ಟು ಉಳಿತು 3v/4 ಉಳಿದದ. ಸೊ ಆ ನಂತರ ಮತ್ತೆ 4/1 ಅನಿಲವನ್ನ ಹೊರಗೆ ತೆಗೆದಾಗ ಎಷ್ಟು ಉಳಿದದ 9v/16 ಉಳಿದದ. ಉಳಿಯುವ ಅನಿಲದ ಪ್ರಮಾಣ ಅನಿಲದ ಪ್ರಮಾಣ ಎಷ್ಟು ಉಳಿದದಪ್ಪ ಅಂತಂದ್ರೆ ಇಷ್ಟು ಉಳ್ಕೋತ ಹೋಗಿದ್ದದ. ಸೊ ಇದು ಸಮಾಂತರ ಶ್ರೇಣಿಯಲ್ಲಿ ಅದ ಇಲ್ಲ ಅಂತ ಕೇಳಿದಾರ. ಸೊ ಸಮಾಂತರ ಶ್ರೇಣಿಯಲ್ಲಿ ಅದ ಇಲ್ಲ ಅಂತ ಕೇಳಿದಾಗ ಸೊ ನಾವು ಏನನ್ನ ಕಂಡುಹಿಡಬೇಕಾಗ್ತದ ಸಾಮಾನ್ಯ ವ್ಯತ್ಯಾಸ ಡಿ ಅನ್ನ ಕಂಡುಹಿಡಬೇಕಾಗ್ತದ. ಸೊ ಮೊದಲನೇದು D1 ಅಂತಂದ್ರೆ ಎಷ್ಟಾಗ್ತದೆ ಸಾಮಾನ್ಯ ವ್ಯತ್ಯಾಸ D1 ಅಂತಂದ್ರೆ A2 ಮೈನಸ್ A1. A2 ಎಷ್ಟಿದೆ ನಮಗೆ A2 ಇಲ್ಲಿ ಮೊದಲನೇದಾಗಿ ಪದ 3v/4 ಮೈನಸ್ v ಇಸ್ ಈಕ್ವಲ್ ಟು ಸೊ 3v ಮೈನಸ್ 4v/4 ಸೊ ಮೈನಸ್ 1v/4 D1 ಎಷ್ಟು ಬಂತು. ಅದೇ ರೀತಿ D2 ಅನ್ನ ನಾವು ಚೆಕ್ ಮಾಡಿದಾಗ D2 ಇಸ್ ಈಕ್ವಲ್ ಟು D2 A3 ಮೈನಸ್ A1 A3 ಎಷ್ಟಿದೆ 9v/16 ಮೈನಸ್ 3v/4 16 ಎಲ್ಸಿಎಂ ಆಯ್ತು. ಸೊ 9v ಮೈನಸ್ 4 16 ಐತಿ ಇಲ್ಲಿ. ಸೊ 4 12v. ಸೊ 9v ಮೈನಸ್ 12v ಮೈನಸ್ 3v/16. ಸೊ ಇಲ್ಲಿ D2 ಎಷ್ಟು ಬಂತು ಮೈನಸ್ 3v/16 ಬಂತು. ಸೊ ಒಟ್ಟಾಗಿ ಹೇಳ್ತೇವೆ ನಾವು. ಹಾಗಾಗಿ ಇಲ್ಲಿ D1 is not equal to D2 ಆಗಿದೆ. ಸೊ D1 is not equal to D2 ಆಗ್ಯದಪ್ಪ ಅಂತಂದ್ರೆ ಇದು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುವುದಿಲ್ಲ. ಅನಿಲ ಏನಾಗ್ತದ ಉಳಿಯುವ ಅನಿಲದ ಪ್ರಮಾಣ v 3v/4 9v/16 ಏನದಲ್ಲ ಅದು ಸಮಾಂತರ ಶ್ರೇಣಿಯನ್ನ ಉಂಟು ಮಾಡುದಿಲ್ಲ. ಯಾಕೆ ಉಂಟು ಮಾಡುದಿಲ್ಲಪ್ಪ ಅಂತ ನಮ್ಮ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿಲ್ಲ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ನೋಡ್ತೇವಿ ಮೂರನೇ ಉದಾಹರಣೆ. ಬಾವಿಯನ್ನು ತೋಡುವಾಗ ಮೊದಲ ಮೀಟರ್ಗೆ ₹150 ನಂತರದ ಪ್ರತಿ ಮೀಟರ್ಗೆ ₹50ರಂತೆ ಹೆಚ್ಚಾಗುತ್ತಾ ಹೋಗುತ್ತದೆ ಅಂತ ಹೇಳ್ತಾರ. ಇಲ್ಲಿ ಮೊದಲನೇ ಮೀಟರ್ಗೆ ಎಷ್ಟು ರೂಪಾಯಿ ₹150. ಮೊದಲನೇ ಮೀಟರ್ಗೆ ₹150. ಮತ್ತೆ ಎರಡನೇ ಮೀಟರ್ ನಾವು ಹಡ್ಬೇಕಾಗಿತ್ತು ಅಂತಂದ್ರೆ ಸೊ ಅವ ಏನ್ ಮಾಡ್ತಾನ ಅವ ಏನ್ ಮಾಡ್ತಾನಪ್ಪ ಅಂತಂದ್ರೆ ಇಲ್ಲ ಮೊದಲು ಏನ್ ಕೊಟ್ಟಿಲ್ಲ ಅದಕ್ಕಿಂತಲೂ ಮತ್ತೆ ₹50 ಜಾಸ್ತಿ ಕೊಡಬೇಕು ಅಂತ ಹೇಳ್ತಾರೆ. ಸೊ ಇದ್ರ ಪರಿಕಲ್ಪನೆಯನ್ನು ನಾವು ದಿನನಿತ್ಯದಲ್ಲಿ ಬೋರ್ವೆಲ್ ಅನ್ನ ಹಾಕುವಾಗ ನೋಡಿದ್ವಿ. ಆ ಬೋರ್ವೆಲ್ ದವ್ರು ಏನ್ ಹೇಳ್ತಾರಪ್ಪ ಅಂತಂದ್ರೆ 100 ಫೂಟ್ ವರೆಗೂ ಒಂದು ರೇಟ್ ಇಟ್ಟಿರ್ತಾರ. ನೆಕ್ಸ್ಟ್ 100 ಫೂಟ್ ಅಥವಾ 150 ಫೂಟ್ ಆ ನಂತರ ಬೇರೆ ರೇಟನೆ. ಯಾಕ ಒಳಗಡೆ ಹೋದಂತೆ ಅವರಿಗೆ ಡೀಸೆಲ್ ಏನಾಗ್ತದೆ ಜಾಸ್ತಿ ಸುಡ್ತದ. ಯಾಕೆ ಡೀಸೆಲ್ ಜಾಸ್ತಿ ಸುಡ್ತದಪ್ಪ ಅಂತಂದ್ರೆ ಮಷಿನ್ ಎಷ್ಟು ಅಲ್ಲಿ ಒಳಗೆ ಹೋಗ್ತದ ಅದ್ರದ್ದು ಪ್ರೆಷರ್ ಜಾಸ್ತಿ ಆಗ್ತದ. ಸೊ ಪ್ರೆಷರ್ ಜಾಸ್ತಿ ಆದಂಗ ಡೀಸೆಲ್ ಜಾಸ್ತಿ ಸುಡ್ತದ. ಡೀಸೆಲ್ ಜಾಸ್ತಿ ಸುಡ್ತೋಪ ಅಂತಂದ್ರೆ ಅವಾಗ ಆಟೋಮೆಟಿಕ್ ಅದ್ರ ರೇಟ್ ಏನ್ ಮಾಡ್ತಾರ ಚೇಂಜಸ್ ಮಾಡ್ತಾರ. ಮೇಲ್ಗಡೆ ಪ್ರೆಷರ್ ಬಾಳ ಇರುವುದಿಲ್ಲ. ನೀವು ನೋಡ್ರಿ ಯಾರಾದ್ರೂ ಇಲ್ಲಿ ನೀವು ಬಾವಿಯನ್ನ ತೋಡ್ಬೇಕಾಗಿತ್ತಪ್ಪ ಅಂತಂದ್ರೆ ಮೇಲ್ಗಡೆ ಇತ್ತಪ್ಪ ಅಂತ ಬೇಗ ಬೇಗ ಮಣ್ಣು ತೆಗೆದು ಹೊರಗಡೆ ಹಾಕ್ತಾರ. ಅದೇ ನೀವು ಜಾಸ್ತಿ ಗುಮ್ಮು ಹೋಯ್ತಪ್ಪ ಅಂತಂದ್ರೆ ಬಹಳಷ್ಟು ಆಳವಾಗಿ ಹೋಯ್ತಪ್ಪ ಅಂತಂದ್ರೆ ಅವ್ರಿಗೆ ಕೆಳಗಿರ್ತಕ್ಕಂಥ ಮಣ್ಣನ್ನು ಹೊರಗಡೆ ತರಬೇಕಾದ್ರೆ ಕಷ್ಟ ಆಗ್ತದ. ಹಾಗಾಗಿ ಅಲ್ಲಿ ಅದ್ರದ ರೇಟ್ ಏನ್ ಮಾಡ್ತಾರಪ್ಪ ಅಂತ ಬೆಲೆಯನ್ನ ಚೇಂಜಸ್ ಮಾಡ್ತಾರ. ಸೊ ಇಲ್ಲಿ ಮೇಲ್ಗಡೆ ಹೋಗ್ತಕ್ಕಂಥದ್ದು ಬೇರೆನೆ ಆಗಿರ್ತದ ರೇಟ್. ಇಲ್ಲಿ ಕೆಳಗಡೆ ಹೋದಂಗ ಏನಾಗ್ತದ ಅದ್ರ ರೇಟ್ ಏನಾಗ್ತದ ಬೇರೆನೆ ಆಗ್ತದ. ಸೊ ಆ ರೀತಿ ಇಲ್ಲಿ ಏನಿದೆಯಪ್ಪ ಅಂತಂದ್ರ ಒಂದು ಬಾವಿಯನ್ನ ತೋಡುವಾಗ ಮೊದಲ ಮೀಟರ್ಗೆ ₹150. 1 ಮೀಟರ್ ನೀವೇನಾದ್ರೂ ತೋಡಿದ್ರಪ್ಪ ಅಂತಂದ್ರೆ ₹150 ಅದ. ಸೊ 1 ಮೀಟರ್ಕ್ಕಿಂತಲೂ ನೀವು ಆಳವಾಗಿ ನೀವು ತೋಡಾಕ್ ಹೋದ್ರಪ್ಪ ಅಂತಂದ್ರೆ ಅವಾಗ ಪ್ರತಿ ಮೀಟರ್ಗೆ ₹50 ಏನ್ ಮಾಡ್ತಾರ ಹೆಚ್ಚಿಸ್ಕೊತಾ ಹೋಗ್ತಾರ. ಸೊ ಮೊದಲನೇ ಮೀಟರ್ಗೆ ನಮಗೆ ಎಷ್ಟಾಯ್ತು ಹಾಗಾದ್ರೆ ₹150 ಆಯ್ತು. ಎರಡನೇ ಮೀಟರ್ಗೆ ಎಷ್ಟ್ ಆಗ್ತದ ಈ ₹150 ಜೊತೆಗೆ ಮತ್ತೆ ₹50 ಕೊಡ್ಬೇಕಾಗ್ತದ. ಅವಾಗ ಎಷ್ಟ್ ಆಗ್ತದ $200 ಆಗ್ತದ. ಸೊ ನೆಕ್ಸ್ಟ್ ಮತ್ತೆ ಮೂರನೇ ಮೀಟರ್ ನೀವೇನಾದ್ರೂ ಹೋದ್ರೆ ಮತ್ತೆ ₹50 ಜಾಸ್ತಿನೇ ಕೊಡ್ಬೇಕಾಗ್ತದ. 200 + 50 ಎಷ್ಟ್ ಆಗ್ತದ $250 ಆಗ್ತದ.
ಸೊ ಅದೇ ರೀತಿ ನೀವು 4ನೇ ಮೀಟರ್ಗೆ ಹೋದ್ರೆ 300 ರೂಪಾಯಿ. ಸೊ ಈ ರೀತಿ ನಿಮಗೆ ಏನು ಸಿಗ್ತದಪ್ಪ ಅಂತ ಬೆಲೆಗಳನ್ನ ಸಿಗ್ತದ. ಸೊ ಇದು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡ್ತದ ಇಲ್ಲ ಅಂತ ಕೇಳ್ತಾರ. ಸೊ ಸಮಾಂತರ ಶ್ರೇಣಿಯನ್ನು ಉಂಟು ಮಾಡ್ತದ ಇಲ್ಲ ಅಂತಂದಾಗ ನೋಡಿ ನಮಗೆ ನೋಡಿದ್ರೆ ಗೊತ್ತಾಗ್ತದ 150, 200, 250, 300. ಸಾಮಾನ್ಯ ವ್ಯತ್ಯಾಸ ಎಷ್ಟು ಆಗ್ಬಹುದು ಇಲ್ಲಿ? A2 - A1 ಅಂತಂದ್ರೆ 200 - 150 ಎಷ್ಟು ಆಗ್ತದೆ? 50 ಆಗ್ತದೆ. ಅದೇ ರೀತಿ ನಮಗೆ ಸಾಮಾನ್ಯ ವ್ಯತ್ಯಾಸ D2 ಅನ್ನ ನೋಡಿದಾಗ 250 - 200 ಮಾಡಿದಾಗ 50 ಆಗ್ತದೆ. ಸೊ ಅದೇ ರೀತಿ ನಮ್ಮ D3 ಅನ್ನ ನೋಡಿದಾಗ 300 - 250 ಅಲ್ಲಿ ಕೂಡ 50 ಆಗ್ತದೆ. ಅಂದ್ರೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಏನಾಗಿದೆ? ಒಂದೇ ಆಗಿದೆ. ಸೊ ಹಾಗಾಗಿ ನಾವು ಹೇಳ್ತೇವೆ ಇದು ಸಮಾಂತರ ಶ್ರೇಣಿಯನ್ನ ಉಂಟು ಮಾಡ್ತದ ಅಂತೇಳಿ. ಸೊ ಈ ರೀತಿ ನಿಮಗೆ ಕೆಲವೊಂದು ಸಂದರ್ಭದಲ್ಲಿ ಕೊಟ್ಟಿರ್ತಾರೆ, ಕೆಲವೊಂದು ವಾಕ್ಯದಲ್ಲಿ ನಿಮಗೆ ಆ ಪ್ರಶ್ನೆಗಳನ್ನ ಕೊಟ್ಟಿರ್ತಾರ, ಸಮಾಂತರ ಶ್ರೇಣಿ ಆಗ್ತಾವ ಆಗುದಿಲ್ಲ ಅಂತೇಳಿ. ಸೊ ನೀವು ಅವುಗಳನ್ನ ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಿಯೋದ್ರ ಮೂಲಕ ಅವು ಸಮಾಂತರ ಶ್ರೇಣಿ ಹೌದು ಅಲ್ಲ ಅನ್ನೋದು ನಾವು ಹೇಳ್ಬೇಕಾಗ್ತದ. ಸೊ ಒಟ್ಟಾರೆಯಾಗಿ ನಿಮಗೆ ಸೊ ಈ ತರಗತಿಯಲ್ಲಿ ನಿಮಗೆ 1 ಅಂಕದ ಪ್ರಶ್ನೆಗಳನ್ನ ಕೇಳುವ ಸಾಧ್ಯತೆಗಳದಾವ. ಯಾವ್ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾರಪ್ಪ ಅಂತಂದ್ರೆ, ಮೊದಲನೇದಾಗಿ ಮೊದಲ ಪದವನ್ನ ಸಮಾಂತರ ಶ್ರೇಣಿಯ ಮೊದಲ ಪದವನ್ನ ಬರೀರಿ. ನೆಕ್ಸ್ಟ್ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಿಯಿರಿ ಅಥವಾ ಬರೆಯಿರಿ ಅಂತ ಕೇಳ್ತಾರ. ಆ ನಂತರ ಕೊಟ್ಟಿರ್ತಕ್ಕಂಥ ಶ್ರೇಣಿ ಸಮಾಂತರ ಶ್ರೇಣಿ ಹೌದು ಅಲ್ಲ ಅನ್ನೋದು ಕೇಳ್ತಾರ. ಸೊ ನೆಕ್ಸ್ಟ್ ಏನು ಕೇಳಬಹುದು? ಸಮಾಂತರ ಶ್ರೇಣಿ ಕೊಟ್ಟಿರ್ತಾರ, ಆ ಸಮಾಂತರ ಶ್ರೇಣಿಯ ಮುಂದಿನ ಪದವನ್ನ ಬರೀರಿ ಅಂತಾನು ಸಹಿತ ಕೇಳ್ತಾರ. ಅವಾಗ ನೀವೇನ್ ಮಾಡ್ಬೇಕಾಗ್ತದ? ಮುಂದಿನ ಪದವನ್ನ ಬರಿಬೇಕಾಗಿತ್ತಪ್ಪ ಅಂತ ಸಾಮಾನ್ಯ ವ್ಯತ್ಯಾಸವನ್ನ ಕೂಡಿಸ್ಕೊತ ಹೋದ್ರಪ್ಪ ಅಂತಂದ್ರೆ ನಿಮ್ಗೆ ಏನ್ ಸಿಗ್ತದ? ಮುಂದಿನ ಪದವನ್ನ ಸಿಕ್ಕಿ ಬಿಡ್ತದ. ಸೊ ಇಷ್ಟು ನಿಮಗೆ ಸಮಾಂತರ ಶ್ರೇಣಿಯ ಮೇಲಿನ ಪರಿಕಲ್ಪನೆ ಇದೆ. ಸೊ ಮುಂದಿನ ಒಂದು ತರಗತಿಯಲ್ಲಿ ನಾವು ಏನ್ ಮಾಡೋಣಪ್ಪ ಅಂತ ಸಮಾಂತರ ಶ್ರೇಣಿಯಲ್ಲಿ ಎನ್ನೇ ಪದವನ್ನ ಯಾವ ರೀತಿ ಕಂಡುಹಿಡಿಬೇಕು, ಸೊ ನೆಕ್ಸ್ಟ್ ಎನ್ನೇ ಪದ ಕಂಡುಹಿಡಿಯುವ ಸೂತ್ರ ಏನಿದೆ, ಸೊ ಎನ್ನೇ ಪದವನ್ನ ಯಾವ ರೀತಿ ಕಂಡುಹಿಡಿಬೇಕು, ಎನ್ ಅಲ್ಲಿ ಸಮಾಂತರ ಶ್ರೇಣಿಯ ಮೊದಲ ಪದ ಎ ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ, ನೆಕ್ಸ್ಟ್ ಪದಗಳ ಸಂಖ್ಯೆ ಎನ್ ಆದಾಗ ಸಮಾಂತರ ಶ್ರೇಣಿಯ ಒಂದು ಎನ್ನೇ ಪದ ಕಂಡುಹಿಡಿಯುವ ಸೂತ್ರ ಇದೆ. ಸೊ ಆ ಸೂತ್ರ ಏನಿದೆ ಅನ್ನೋದನ್ನ ನಾವು ಏನ್ ಮಾಡೋಣ ಮುಂದಿನ ತರಗತಿಯಲ್ಲಿ ನಾವು ಏನ್ ಮಾಡೋಣ ಅಭ್ಯಾಸ ಮಾಡೋಣ ಅಂತ ಹೇಳ್ತಾ, ಸೊ ಇಲ್ಲಿಗೆ ಇವತ್ತಿನ ಒಂದು ತರಗತಿಯಲ್ಲಿ ಮುಕ್ತಾಯ ಮಾಡೋ ಅಂತ ಹೇಳ್ತಾ ಧನ್ಯವಾದಗಳು.